ವೀಕ್ಷಕರೇ ನಮಸ್ಕಾರ. ಇದರಿಂದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಕ. ರೋಣ ತಾಲೂಕಿನ ವೀರ ಯೋಧರಿಂದ ಕಾರ್ಗಿಲ್ ವಿಜಯೋತ್ಸವ. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ರೋಣ ಘಟಕದ ವತಿಯಿಂದ ನಡೆಯುವ 26ನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವ ಶನಿವಾರರಂದು ದಿನಾಂಕ 26/7/2025 ನಡೆಸಲಾಗುವುದು ಹಾಗೂ ಅಖಿಲ ಕರ್ನಾಟಕ ನಿವೃತ್ತ ಯೋಧರ ಸಂಘದ ವಾರ್ಷಿಕೋತ್ಸವ ನೆರವೇರಿಸುವರು. ಕೇಂದ್ರ ಬಿಂದು 1962 ಇಂಡೋ ಚೈನಾ ಯುದ್ಧ, 1965 ಇಂಡೋ ಪಾಕ್ ಯುದ್ಧ, 1971 ಇಂಡೋ ಪಾಕ್ ಯುದ್ಧದಲ್ಲಿ ಭಾಗಿಯಾದಂತಹ ರೋಣ ತಾಲೂಕಿನ ರತ್ನಗಳು ಈ ವರ್ಷದ ಕಾರ್ಗಿಲ್ ವಿಜಯೋತ್ಸವಕ್ಕೆ ಇವರನ್ನು ಸ್ವಾಗತಿಸಿ ಗೌರವಿಸುವ ನಿಮ್ಮೆಲ್ಲರ ಸೌಭಾಗ್ಯ ಎಂದು ತಾಲೂಕು ಅಧ್ಯಕ್ಷ ಪ್ರಭುಗೌಡ ಜಿ ಪಾಟೀಲ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಎಲ್ಲರೂ ಸೇರಿ ಮಾಡೋಣ. ಅದೇ ರೀತಿ 1999 ಇಂಡೋ ಪಾಕ್ ಕಾರ್ಗಿಲ್ ಯುದ್ಧದಲ್ಲಿ ಭಾಗಿಯಾಗಿದ್ದ ನಮ್ಮ ರೋಣ ತಾಲೂಕಿನ ಹಾಲಿ ಸೈನಿಕರಿಗೆ ಮತ್ತು ವೀರನಾರಿಯರಿಗೆ ಭಕ್ತಿಪೂರ್ವಕ ಗೌರವ ಸನ್ಮಾನ ನಡೆಸಲಾಗುವುದು. ಈ ಎಲ್ಲ ಕಾರ್ಯಕ್ರಮಗಳಿಗೆ ಇದುವರೆಗೂ ತಾವೆಲ್ಲರೂ ಧನ ಸಹಾಯದೊಂದಿಗೆ ಗೌರವಿಸಿದ್ದು, ಇನ್ನುಳಿದ ಸಮಯದಲ್ಲಿ ಎಲ್ಲರೂ ಸೇರಿ ರೋಣ ತಾಲೂಕಿನ ಕೀರ್ತಿ ಹೆಚ್ಚಿಸುವ ಕೆಲಸ ಮಾಡೋಣ. ಎಲ್ಲರೂ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸೋಣ ಎಂದು ಪ್ರಭುಗೌಡ ಪಾಟೀಲ್ ಅಧ್ಯಕ್ಷರು, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ರೋಣ ಘಟಕ ಇವರು ಹೇಳಿದರು. ವರದಿ ರುದ್ರಪ್ಪ ಹೆಬ್ಬಳ್ಳಿ, ರೋಣ. ಡ್ರೋನ್ ಮೂಲಕ ನ್ಯಾನೋ ಯೂರಿಯಾ ಸಿಂಪರಣೆ. ನಿಖರ ಮತ್ತು ಉದ್ದೇಶಿತ ನ್ಯಾನೋ ಗೊಬ್ಬರ ಬಳಕೆಯಿಂದ ಪರಿಸರಕ್ಕೆ ಹಾನಿಯಾಗದೆ ಬೆಳೆಗಳಿಗೆ ಸಾರಜನಕದ ಅಗತ್ಯ ಪೂರೈಸಲಿದೆ. ನ್ಯಾನೋ ಗೊಬ್ಬರವನ್ನು ಎಲೆಗಳ ಮೇಲೆ ಸಿಂಪರಣೆ ಮಾಡುವುದರಿಂದ ಪೋಷಕಾಂಶದ ಸದ್ಬಳಕೆಯಾಗಲಿದೆ. ಸಾಮಾನ್ಯ ರಸಗೊಬ್ಬರ ಬಳಕೆಯಿಂದ ಮಣ್ಣು ಮತ್ತು ನೀರಿನ ಮೇಲೆ ಉಂಟಾಗುವ ದುಷ್ಪರಿಣಾಮ ತಡೆಯಲು ಅನುಕೂಲವಾಗಲಿದೆ. ಜಂಟಿ ಕೃಷಿ ನಿರ್ದೇಶಕರು ಟಿ ರುದ್ರೇಶಪ್ಪ ಹೇಳಿದರು. ಕೃಷಿ ಇಲಾಖೆ, ಪ್ರಾಥಮಿಕ ಸಹಕಾರ ಸಂಘ ಮತ್ತು ಇಫ್ಕೋ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಕೊಪ್ಪಳ ಜಿಲ್ಲೆ ಕೌಕನೂರು ತಾಲೂಕಿನ ಮಂಗಳೂರು ಗ್ರಾಮದ ಶರಣಪ್ಪ ಗಣ್ಣಿಗೇರ ಇವರ ಜಮೀನಿನಲ್ಲಿ ಕೃಷಿ ಇಲಾಖೆಯ ಡ್ರೋನ್ ಮೂಲಕ ಗೋವಿನ ಜೋಳದ ಬೆಳೆಗೆ ಡ್ರೋನ್ ಮೂಲಕ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ಸಿಂಪಡಣಾ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮ ಉದ್ದೇಶಿಸಿ ಅವರು ಮಾತನಾಡಿದರು. ಸಹಾಯಕ ಕೃಷಿ ನಿರ್ದೇಶಕ ಪ್ರಮೋದ್ ತುಂಬಳ ಮಾತನಾಡಿ, ನ್ಯಾನೋ ಯೂರಿಯಾ 20% ಸಾರಜನಕ ಹೊಂದಿದೆ. ನ್ಯಾನೋ ಡಿಎಪಿ 8% ಸಾರಜನಕ ಮತ್ತು 6% ರಂಜಕ ಹೊಂದಿದೆ. ಹೀಗಾಗಿ ಬೆಳೆಗಳ ಬೆಳವಣಿಗೆಗೆ ಮತ್ತು ಅಭಿವೃದ್ಧಿಗೆ ಪೋಷಕಾಂಶ ಒದಗಿಸಿ ಇಳುವರಿ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಡ್ರೋನ್ ಮೂಲಕ ಸಿಂಪಡಿಸಿದರೆ 80% ಬೆಳೆಗಳಿಗೆ ತಲುಪಲಿದ್ದು, ಕಡಿಮೆ ಖರ್ಚು, ಕಡಿಮೆ ಶ್ರಮದ ಮೂಲಕ ಹೆಚ್ಚು ಬೆಳೆಗಳಿಗೆ ತಲುಪಲಿದೆ. ಡ್ರೋನ್ ಮೂಲಕ 10 ನಿಮಿಷದಲ್ಲಿ 1 ಎಕರೆಗೆ ಕೇವಲ 400 ರಲ್ಲಿ ಸಿಂಪಡಣೆ ಮಾಡಬಹುದು. ಕಾರಣ ರೈತರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ತಿಳಿಸಿದರು. ಈ ಸಂದರ್ಭದಲ್ಲಿ ಕೃಷಿ ಅಧಿಕಾರಿ ನಿಂಗಪ್ಪ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಶರಣಪ್ಪ ಹ್ಯಾಟಿ, ಕಾರ್ಯದರ್ಶಿ ಹನುಮಗೌಡ ಇಳಿಗೇರ್, ನಿರ್ದೇಶಕ ಶಂಕರಪ್ಪ ಉಳ್ಳಾಗಡ್ಡಿ, ಇಫ್ಕೋ ಕಂಪನಿಯ ರಾಘವೇಂದ್ರ, ರುದ್ರಗೌಡ ಪಾಟೀಲ್, ಶರಣಪ್ಪ ಬಳಿಗಾರ್, ವರದಿಗಾರರಾದ ಅನಿಲ್ ಕುಮಾರ್ ಎಂ, ಕಲ್ವಾವಿ, ರವೀಂದ್ರ ತೋಟದ್, ವೀರೇಶ್ ಹಳ್ಳಿಗೇರಿ, ಶಿವು ಹ್ಯಾಟಿ, ನೀಲನಗೌಡ, ಪೊಲೀಸ್ ಪಾಟೀಲ್ ಇತರರಿದ್ದರು. ವರದಿ ಚೆನ್ನಯ್ಯ ಹಿರೇಮಠ, ಕೂಕನೂರು. ಎಲ್ರಿಗೂ ನಮಸ್ಕಾರ. ನಮ್ಮ ಎಲ್ಲ ಕೊಪ್ಪಳ ಜಿಲ್ಲೆ ರೈತ ಬಾಂಧವರಿಗೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಯೂರಿಯಾ ಬಳಕೆ ಹೆಚ್ಚಾಗ್ತಿದೆ. ಅದಕ್ಕೋಸ್ಕರ ಇಫ್ಕೋ ಕಂಪನಿ ಮತ್ತು ಸರ್ಕಾರದ ವತಿಯಿಂದ ನ್ಯಾನೋ ಯೂರಿಯಾ ಅದು ಕಳೆದ 4 ವರ್ಷದಿಂದಲೂ ಸಹ ನಮ್ಮ ರೈತ ಬಾಂಧವರು ಉಪಯೋಗ ಮಾಡ್ತಾರೆ. ಈ ವರ್ಷದಿಂದ ನಾವು ಇದನ್ನು ಅದರಲ್ಲಿ 20% ಯೂರಿಯಾ ಇರೋದ್ರಿಂದ ಇದು ಎಲ್ಲ ಬೆಳೆಗಳಿಗೂ ಭಾಳ ಅನುಕೂಲ ಆಗ್ತದೆ. ವಿಶೇಷವಾಗಿ ಶೇಂಗಾ, ಮೆಕ್ಕೆಜೋಳ ಮತ್ತು ತರಕಾರಿ ಬೆಳೆಗಳಿಗೆ ಭಾಳ ಅನುಕೂಲ ಆಗ್ತದೆ. ಇದನ್ನು ನಾವು ಡ್ರೋನ್ ಮೂಲಕ ಸ್ಪ್ರೇ ಮಾಡೋದ್ರಿಂದ 7 ರಿಂದ 8 ನಿಮಿಷಕ್ಕೆ 1 ಎಕರೆ ಆಗ್ತದೆ. ಈಗ ಅವರಿಗೆ 400 ರೂಪಾಯಿಗೆ 1 ಎಕರೆಗೆ ಈಗ ರೇಟ್ ಫಿಕ್ಸ್ ಮಾಡಿದ್ದಾರೆ. ನಾವು ಅವರಿಗೆ 350 ರೂಪಾಯಿ ಕೊಡಿ ಅಂತೇಳಿ ನಾವು ಈಗ ಅವರಿಗೆ ರಿಕ್ವೆಸ್ಟ್ ಮಾಡ್ತಾಯಿದ್ವಿ. ನಮ್ಮ ಜಿಲ್ಲೆಯಲ್ಲಿ ಸುಮಾರು ಈಗ 12 ಡ್ರೋನ್ಗಳು ಅಂದರೆ ಇಫ್ಕೋ ಸಂಸ್ಥೆ ಸೇರಿ ಬೇರೆ ಬೇರೆ ಕಂಪ್ನಿಗಳಿಂದ ನಮ್ಮ ರೈತರಿಗೆ ಅಂದರೆ ಸೊಸೈಟಿಗಳಿಗೆ ವಿತರಣೆ ಮಾಡಿದ್ವಿ. ಈ ವರ್ಷನ ಸಹ ಸುಮಾರು 12 ಡ್ರೋನ್ಗಳ ವಿತರಣೆ ಮಾಡೋಕ್ಕೆ ಕಾರ್ಯಕ್ರಮವನ್ನು ಹಾಕಿದ್ವಿ. ನಮ್ಮ ರೈತರಿಗೆ ನಾನು ವಿನಂತಿ ಮಾಡೋದಷ್ಟೇ, ಇದು ಒಳ್ಳೆಯ ಅಂದರೆ ನಮ್ಮ ಭಾರತದಲ್ಲೇ ತಯಾರಾಗೋದ್ರಿಂದ ಈಗ ಬೇರೆ ಬೇರೆ ದೇಶದಿಂದ ನಾವು
ಯೂರಿಯಾ ರಸಗೊಬ್ಬರವನ್ನು ಇಂಪೋರ್ಟ್ ಮಾಡೋದು ಸ್ಟಾಪ್ ಆಗುತ್ತೆ. ಇದರಿಂದ ಸ್ವಲ್ಪ ಕಡಿಮೆ ವೆಚ್ಚದಲ್ಲಿ 265 ರೂಪಾಯಿದಲ್ಲಿ ನಾವು ಕೊಡ್ತಾಯಿದ್ದೀವಿ. ಈಗ ಹೆಚ್ಚಿಗೆ ರಸಗೊಬ್ಬರ ಅಂದರೆ ಯೂರಿಯಾ ಉಪಯೋಗ ಮಾಡೋದ್ರಿಂದ ಅದರಲ್ಲಿ ಮುಖ್ಯವಾಗಿ ನಮ್ಮ ನೀರು ನೆಲಕ್ಕೆ ಭಾಳ ಹಾನಿ ಆಗ್ತಿದೆ. ಅದೇ ರೀತಿ ಪರಿಸರದ ಮೇಲೂ ಸಹ ಸಾಕಷ್ಟು ಹಾನಿಯಾಗಿದ್ದರಿಂದ ಈ ನ್ಯಾನೋ ಯೂರಿಯಾ ಇದು ಸ್ಮಾಲ್ ಮಾಲಿಕ್ಯುಲರ್ ಇರೋದ್ರಿಂದ ಬೆಳೆಗಳು ತಕ್ಷಣ ಅದು ಅಬ್ಸರ್ವ್ ಮಾಡಿ ಅದನ್ನು ಇಳುವರಿ ಜಾಸ್ತಿ ಆಗಲಿಕ್ಕೆ ಈಗಾಗಲೇ ವಿಶ್ವವಿದ್ಯಾಲಯ ತಜ್ಞರು ಸಹ ಇದು ಮಾಡಿದ್ದಾರೆ. ಮತ್ತು ರಾಷ್ಟ್ರ ಮಟ್ಟದಲ್ಲೂ ಸಹ ಈಗಾಗಲೇ ಸಾಕಷ್ಟು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿ ಇದು ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ. ರೈತ ಬಾಂಧವರು ಇದನ್ನು ಹೆಚ್ಚು ಉಪಯೋಗ ಮಾಡಬೇಕು ಮತ್ತು ನಮ್ಮ ರೆಗ್ಯುಲರ್ ಏನು ಯೂರಿಯಾ ಬಳಕೆಯನ್ನು ಕಡಿಮೆ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಎಲ್ಲ ರೈತ ಬಾಂಧವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಮತ್ತು ಈ ಒಂದು ನಮ್ಮದೇನು ಡ್ರೋನ್ ಟೆಕ್ನಾಲಜಿ ಇದೆ, ಇದು ಭಾಳ ರೈತ ಬಾಂಧವರು ಅನುಕೂಲ ಆಗ್ತದೆ. ಇದಕ್ಕೆ ನಾವು ಕೆಲವು ಕೃಷಿ ಶಕ್ತಿಯರಿಗೆ ಮತ್ತು ಟ್ರೈನಿಂಗ್ ಕೊಡ್ತೇವೆ. ಸ್ಪೆಷಲಿ ಗಂಗಾವತಿ ಇರ್ಬೋದು, ನಮ್ಮ ಯಲಬುರ್ಗಾ ತಾಲೂಕಲ್ಲೂ ಸಹ ಕೃಷಿ ಶಕ್ತಿಯರಿಗೆ ಪೈಲಟ್ ಆರ್ಥಿಕವಾಗಿ ಅನುಕೂಲ ಆಗ್ತದೆ. ನಾನು ಮಂಗಳೂರು ಗ್ರಾಮದ ರೈತ ರವೀಂದ್ರನಾಥ್ ತೋಟಲ್. ನ್ಯಾನೋ ಯೂರಿಯಾ ಈ ಡ್ರೋನ್ ಮೂಲಕ ಈ ಒಂದು ಮೆಕ್ಕೆಜೋಳ ಬೆಳೆಗಳಿಗೆ ಈ ಒಂದು ಡ್ರೋನ್ ಮೂಲಕ ಸಿಂಪಡಣೆ ಮಾಡಿದರೆ ನಮ್ಮ ರೈತರಿಗೆ ಇದು ಒಂದು ಉಪಯುಕ್ತವಾದ ನ್ಯಾನೋ ಯೂರಿಯಾವನ್ನು ಹಾಕುವ ಮುಖಾಂತರ ಈ ರೈತರಿಗೆ ಇದು ಉಪಯುಕ್ತವಾದ ಡ್ರೋನ್ ಮುಖಾಂತರ ಮಾಡ್ತಕ್ಕಂಥ ಸಾಧನೆ ಆಗಿದೆ. ನಾನು ಮಾನ್ಯ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಶ್ರೀ ನರೇಂದ್ರ ಮೋದಿ ಸಾಹೇಬರಿಗೆ ಮತ್ತು ಕೇಂದ್ರದ ಕೃಷಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ಸಿಂಗ್ ಚೌಹಾಣ್ ಸಾಹೇಬರಿಗೆ ನಮ್ಮ ಗ್ರಾಮದ ಪರವಾಗಿ, ನಮ್ಮ ಮಂಗಳೂರು ರೈತರ ಪರವಾಗಿ ಧನ್ಯವಾದ ತಿಳಿಸ್ತಾ ಇದ್ದೇನೆ. ಏನಪ್ಪ ಅಂದರೆ ಈ ನ್ಯಾನೋ ಯೂರಿಯಾವನ್ನು ಮಾಡುವ ಮುಖಾಂತರ ಈ ರೈತರಿಗೆ ಏನಂದ್ರೆ ಸುಮಾರು ಇವತ್ತು ನಾನು ಒಂದು ವಾರದಿಂದ ಈ ಮಂಗಳೂರಲ್ಲಿ ನೋಡ್ತಾ ಇದ್ದೇನೆ. ಸುಮಾರು ಒಂದು ದಿನಕ್ಕೆ 50-60 ಎಕರೆ ರೈತರು ಹೊಲಗಳಿಗೆ ಹೋಗಿ ಈ ನ್ಯಾನೋ ಯೂರಿಯಾನ ಡ್ರೋನ್ ಮುಖಾಂತರ ಈ ಬೆಳೆಗೆ ಸಿಂಪಡಣೆ ಮಾಡ್ತಾ ಇದ್ದಾರಲ್ಲ, ಇದರ 15 ದಿವಸದಲ್ಲಿ ಇದು ಇಳುವರಿಯನ್ನು ನೋಡಿದರೆ ನಾವು ಗೊಬ್ಬರದ ಮೊರೆ ಹೋಗೋದು ಬೇಡ. ಎಲ್ಲ ರೈತರು ದಯಮಾಡಿ ಈ ನ್ಯಾನೋ ಯೂರಿಯಾನ ಬಳಕೆ ಮಾಡಿ ಈ ಇಲಾಖೆಯವರಿಗೆ ನಾವು ಸಹಕಾರ ಕೊಡೋಣ. ಇಫ್ಕೋ ಕಂಪ್ನಿಯವರು ಮಂಗಳೂರು ಗ್ರಾಮಕ್ಕೆ ಬಂದು ರೈತರಿಗೆ ಜಾಗೃತಿ ಮೂಡಿಸಿದ್ದಾರೆ. ನಮ್ಮ AD ಸಾಹೇಬರಾಗಿರ್ಬೋದು, JD ಸಾಹೇಬರಾಗಿರ್ಬೋದು, ನಮ್ಮ ಮಂಗಳೂರಿನ AO ಸಾಹೇಬರಾಗಿರ್ಬೋದು, ಎಲ್ಲ ನಮ್ಮ ಸಿಬ್ಬಂದಿ ವರ್ಗವನ್ನು ಕರ್ಕೊಂಡು ರೈತರ ಜೊತೆ ನಾವಿದ್ದೇವೆ, ನಿಮ್ಮಿಂದ ನಾವಿದ್ದೇವೆ ಅಂತ ಹೇಳಿ ಅವರು ಏನು ಹೇಳಿದಾರಲ್ಲ, ನಮಗೆ ಅದು ಮನಸಾರೆ ನಾವು ರೈತರ ಪರವಾಗಿ ಅವರಿಗೆ ಹೃದಯ ಸಲ್ಲಿಸಿ ಈ ನ್ಯಾನೋ ಗೊಬ್ಬರವನ್ನು ಎಲ್ಲರೂ ಬಳಕೆ ಮಾಡಿ ಅಂತ ಹೇಳಿ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಈಗ ಯಥೇಚ್ಛವಾಗಿ ಮಳೆ ಆಗುತ್ತಿದ್ದರಿಂದ ಯೂರಿಯಾದ ಅಭಾವ ಇದ್ದುದರಿಂದ ಎಲ್ಲ ರೈತ ಬಾಂಧವರು ನ್ಯಾನೋ ಯೂರಿಯಾವನ್ನು ಬಳಸಿ ತಮ್ಮ ಬೆಳೆಗೆ ಅಗತ್ಯವಾದ ಸಾರಜನಕವನ್ನು ಒದಗಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಈ ನ್ಯಾನೋ ಯೂರಿಯಾವನ್ನು ಬೆಳೆ ಹುಟ್ಟಿದ 25ರಿಂದ 30 ದಿನ ಒಂದು ಸಿಂಪಡಣೆ, ಮತ್ತು ಅದಾದ ನಂತರ 20 ದಿನದ ಆನಂತರ ಇನ್ನೊಂದು ಸಿಂಪಡಣೆ ಮಾಡೋದ್ರಿಂದ ಒಳ್ಳೆ ಇಳುವರಿ ತಗೋಬೋದು ಮತ್ತು ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಇದು ನೇರವಾಗಿ ಸಸ್ಯ ಎಲೆಗೆ ಬೀಳ್ತಕ್ಕಂಥದ್ದು, ಇದು ವೇಸ್ಟ್ ಆಗೋದು ಕಡಿಮೆ ಆಗುತ್ತೆ. ಇನ್ನು ಡ್ರೋನ್ ಮುಖಾಂತರ ಸಿಂಪಡಣೆ ಮಾಡಿದರೆ ಅಂತೂ ತಮಗೆ ಒಳ್ಳೆ ರೀತಿಯ ಇಳುವರಿ ಬರುತ್ತೆ. ಯಾವುದೇ ರೀತಿಯ 10 ನಿಮಿಷದ ಕಾಲಾವಧಿಯಲ್ಲಿ 1 ಎಕರೆ ಭೂಮಿ ಕವರ್ ಆಗುತ್ತೆ. ಒಂದು ಎಕರೆಗೆ ಇದು ಏನು 500 ml ಡೋಸೇಜ್ ಏನಿದೆ ಅದು 1 ಎಕರೆಗೆ ಆಗ್ತಕ್ಕಂಥ ಡೋಸೇಜು. ಅದನ್ನ ಎಲ್ಲ ರೈತರು ಯೂಸ್ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಅದರ ಉಪಯೋಗ ಪಡಿಬೇಕೆಂದು ಹೇಳ್ತೇನೆ. ಧನ್ಯವಾದಗಳು. ನಾನು ಒಬ್ಬ ರೈತನಾಗಿದ್ದು ಮಂಗಳೂರು ಗ್ರಾಮದ ಯಲಬುರ್ಗಾ ತಾಲೂಕು, ಕುಕ್ನೂರು ತಾಲೂಕು ಮತ್ತು ಮಂಗಳೂರು ಗ್ರಾಮದ ನಿವಾಸಿಯಾಗಿದ್ದು, ನನ್ನ ಹೊಲದಲ್ಲಿ ಈ ನ್ಯಾನೋ ಯೂರಿಯಾ ಬಂದ ಮೇಲಿಂದ ಈ ಡ್ರೋನ್ ಮುಖಾಂತರವಾಗಿ ನನ್ನ 2 ಎಕರೆ ಹೊಲಗಳಲ್ಲಿ ಈಗಾಗಲೇ ಇದನ್ನು ಸಿಂಪಡಣೆ ಮಾಡಿ ಒಂದು 15 ದಿನದಲ್ಲೇ ಒಳ್ಳೆ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಇನ್ನು 15 ದಿನ 20 ದಿನ ಆದಮೇಲೆ ಮತ್ತೊಮ್ಮೆ ಇದನ್ನು ಹೊಡಿಬೇಕಾಗುತ್ತೆ. ಹೀಗಾಗಿ ಗೊಬ್ಬರದ ಶಾರ್ಟೇಜಿಂದ ರೈತರು ಹೊಸತನವನ್ನು ಮಾರುವ ಹೋಗಬೇಕಾಗಿ ವಿನಂತಿ. ಮತ್ತು ಅದೇ ರೀತಿಯಾಗಿ ಈ ಡ್ರೋನ್ ಬಂದಿರೋದ್ರಿಂದ ರೈತರಲ್ಲಿ ಏನಂದರೆ ಸುಮಾರು ಒಂದು ಎಕರೆಗೆ ಕನಿಷ್ಠ ಅಂದರೆ 1,000 ರೂಪಾಯಿ ನಾವು ಉಳಿತಾಯ ಮಾಡೋಕ್ಕೆ ಸಾಧ್ಯತೆ ಐತೆ. ಆಳಿನ ಸಮಸ್ಯೆನೂ ಸ್ವಲ್ಪ ನೀಗುತ್ತೆ. ಹೀಗಾಗಿ ಈ ಅತಿಯಾದ ಗೊಬ್ಬರ ಬಳಕೆಯಿಂದ ಬರಡಾಗೋದ್ರಿಂದ ಇದು ನಾವು ಮುಂದಿನ ನಮ್ಮ ಯುವ ಪೀಳಿಗೆಗಳು ನಾವು ಭೂಮಿಯನ್ನು ಉಳಿಸ್ಬೇಕಾಗುತ್ತೆ. ಅದಕ್ಕೆ ನ್ಯಾನೋ ಯೂರಿಯಾವನ್ನು ಹೆಚ್ಚು ಬಳಸಿ ಮುಂದಿನ ಮಕ್ಕಳಿಗೆ ಲಾಭ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಗೌರಿಪುರ ಗ್ರಾಮದಿಂದ ಬಸವನಾಳ ಗ್ರಾಮ ಮಾರ್ಗವಾಗಿ ಮತ್ತಿಳ್ಳಿ ಕ್ರಾಸ್ವರೆಗೆ ಹೋಗುವ ಈ ರಸ್ತೆಯಾಗಿದ್ದು, ಈ ರಸ್ತೆಯು ಹದಗೆಟ್ಟು ಸುಮಾರು 10 ವರ್ಷದಿಂದ ಈ ರಸ್ತೆಯಲ್ಲಿ ತಗ್ಗು ಗುಂಡಿಗಳು ತುಂಬಿ ತುಳುಕಾಡುತ್ತಿವೆ.
ಮಳೆ ಬಂದರೆ ಸಾಕು ಗ್ರಾಮಸ್ಥರು, ವಿದ್ಯಾರ್ಥಿಗಳು, ವಾಹನ ಸವಾರರು ಈ ರಸ್ತೆಯಲ್ಲಿರುವ ತಗ್ಗು ಗುಂಡಿಗಳಲ್ಲಿ ಬಿದ್ದು ಕೈಕಾಲುಗಳನ್ನು ಮುರಿದುಕೊಂಡಿದ್ದಾರೆ. ಹೀಗಂತ ಗೌರಿಪುರ ಗ್ರಾಮಸ್ಥರು ಹಾಗೂ ಬಸವನಾಳ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಈ ರಸ್ತೆಯಲ್ಲಿ ಓಡಾಡುವ ಗ್ರಾಮಗಳ ಗ್ರಾಮಸ್ಥರು, ವಿದ್ಯಾರ್ಥಿಗಳು ನರಕ ಯಾತನೆಯನ್ನ ಅನುಭವಿಸುತ್ತಿದ್ದಾರೆ. ಆದರೆ ಗ್ರಾಮಸ್ಥರಿಗೆ, ವಿದ್ಯಾರ್ಥಿಗಳಿಗೆ ಈ ರಸ್ತೆಯಲ್ಲಿ ಓಡಾಡಲು ಈ ರಸ್ತೆಯನ್ನ ಸ್ವಚ್ಛತೆ ರಸ್ತೆಯನ್ನಾಗಿ ನಿರ್ಮಾಣ ಮಾಡಿ ಅಭಿವೃದ್ಧಿಪಡಿಸಲು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಇನ್ನಾದರೂ ಶಾಸಕರು, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕೂಡಲೇ ಈ ಗ್ರಾಮಗಳಿಗೆ ಭೇಟಿ ನೀಡಿ ಈ ರಸ್ತೆಯಲ್ಲಿರುವ ತಗ್ಗು ಗುಂಡಿಗಳಿಗೆ ಡಾಂಬರೀಕರಣ ಅಥವಾ ಸಿಸಿ ರಸ್ತೆ ನಿರ್ಮಾಣ ಮಾಡಿ ಕೊಡದಿದ್ರೆ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಇಲಾಖೆ ಕಚೇರಿ ಮುಂಭಾಗ ಧರಣಿ ಮಾಡುತ್ತೇವೆ ಎಂದು ಹೇಳಿದರು. ಇನ್ನು ಗೌರಿಪುರ ಗ್ರಾಮದ ಎಎಂ ಕೊಟ್ರಯ್ಯ ಸ್ವಾಮಿ, ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ ಧರ್ಮಕರ್ತಕರು ಹಾಗೂ ಬಸವನಾಳ ಗ್ರಾಮದ ಟಿ ಬಸವನಗೌಡ, ಡಿ ಬನ್ನೆಪ್ಪ, ರೇವಣ್ಣ, ವಿಶ್ವನಾಥ ಮಾಧ್ಯಮದೊಂದಿಗೆ ಗ್ರಾಮಸ್ಥರು ಮಾತನಾಡಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ವಿರುದ್ಧ ಒತ್ತಾಯಿಸಿ ಆಗ್ರಹಿಸಿದರು. ವರದಿ ಚಿಗಟೇರಿ ಜಯಪ್ಪ, ವಿಜಯನಗರ ತಾಲೂಕು ಬಸವನಾಳ ಗ್ರಾಮ. ಇದು ಕಡೆ ಬೌಂಡ್ರಿ ಆಗೈತ್ರಿ. ಇದು ಬೌಂಡ್ರಿ ಆಗೈತೆ ಅಂದ್ರೆ ಈಗ ಸಿಚುವೇಶನ್ ಆ ಕಳ್ಳಿ ಸಂಬಂಧಪಟ್ಟಿರೋ ರೋಡ್ ಇದು ಸರಿಸುಮಾರು 9 ಕಿಲೋಮೀಟ್ರ್. ಮತ್ತಳ್ಳಿ ಕ್ರಾಸಿಂದ ಇಲ್ಲಿ ಬೆಳಗಿನೂರವರೆಗೆ 9 ಕಿಲೋಮೀಟ್ರ್ ಆಕತ್ರಿ. 9 ಕಿಲೋಮೀಟ್ರ್ ರಸ್ತೆ ಇದೆ, ದುರಸ್ತೆಯಲ್ಲಿ ನಿಂತಿದೆ. ಸರಿಸುಮಾರು ಶಾಸಕರು ಈಗೆಲ್ಲ 2.5 ವರ್ಷ ಆಯ್ತು ಆಗಿ ಅನುದಾನ ಆಗೈತಿ ಮಾಡಿಸ್ತಾರ, ಟೆಂಡರ್ ಕರೆದಾರ, ಹಿಡ್ಕನವ್ರು ಯಾರಲ್ಲ ಅಂತಾರೆ. ಸುಮ್ಮನೆ ಅಲ್ಲಿ ಬಾಯಲ್ಲಿ ಮಾತ್ರ ಯಾರೋ ಹೋಗ್ಯಾರ ಆಗೈತಿ ಹಿಡ್ಕನಾರಿಲ್ಲ ಅಂತಾರೆ ಹೊರ್ತು ಅವ್ರು ಈ ರೋಡ್ ಮೇಲೆ ಬಂದ್ರೆ ಗೊತ್ತಾಗತ್ತೆ ಹೊರ್ತು ಇನ್ನು ಅಲ್ಲೇ ಎತ್ಕೊಂಡು AC ರೂಮ್ನಾಗ ಕೂತ್ಕೊಂಡು ನಾವು ಟೆಂಡರ್ ಆಗೈತಿ ಅಧಿಕಾರಿಗಳಿಲ್ಲ, ಯಾವ ಇಂಜಿನಿಯರು ಬರೋಂಗಿಲ್ಲ, ಯಾವ PW ಅವರಿಗೆ ಸೇರೈತಿ ಮಾಡಿಸ್ತಾರೆ ಅಂತ ಸುಮ್ಮನೆ ಬೊಗಳೆ ಬಿಡ್ತಾರೆ ಹೊರ್ತು ಅವರು ಕೆಲಸ ಮಾಡಾರಲ್ಲ. ಅವರು ಸರ್ಕಾರ ಟ್ಯಾಕ್ಸ್ ಹೋಗತ್ತೆ ಹೊರ್ತು ನಮ್ಮ ಹಳ್ಳಿಯಿಂದ ಹೋಗತ್ತೆ ಟ್ಯಾಕ್ಸ್ ಅವರಿಂದ ನಮಗೆ 1 ರೂಪಾಯಿನೂ ಆದಾಯ ಇಲ್ಲ. ಸಾಮಾನ್ಯ ಜನರು ಬದುಕೋದು ಮಳೆ ಬಂದ್ರೆ ಹೋಗೋ ಸಮಸ್ಯೆ ಐತಿ. ಇಲ್ಲಿ ಬಸ್ಸಿನ ವ್ಯವಸ್ಥೆ ಅಂತೂ 10% ಇಲ್ರಿ. ಎಲ್ಲ ಹಳ್ಳಿಗಳಿಗೆ ಇದ್ದಂಗೆ ನಮ್ಮ 4 ಗ್ರಾಮಕ್ಕೆ ಬರೀ ಒಂದು ಸಣ್ಣ ಗ್ರಾಮಕ್ಕೆ ಐತ್ರಿ. ಇಲ್ಲಿಂದ ಒಂದು ಬಸ್ ಐತ್ರಿ. ಬೆಳಗ್ಗೆ ಹಿಂಗೆ ಹೋದ್ರೆ ಶಾಲೆ ಹುಡ್ಕೊಂಡು ಹೋಗಿ ಹಿಂಗೆ ಸಾಮಾನ್ಯ ಜನರು ಎದುರಾಗ ಓಡಾಡಬೇಕು. ಇಲ್ಲಿಂದ 4 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ರೀ. 4 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು, ಮತ್ತು 4 ಕಿಲೋಮೀಟ್ರ್ ನಡ್ಕೊಂಬರ್ಬೇಕು. ಯಾರು ಕೇಳೋಕೋರೆ ಹೆಣ್ಣು ಕೊಡೋದಿಲ್ಲ, ಒಂದು ಬಸ್ ವ್ಯವಸ್ಥೆ ಇಲ್ಲ ನಿಮ್ಮೂರಿಗೆ ಅಂತ ಒಂದು ಮೂಲ್ಕಟ್ಟು ಜನ ಬಸ್ ವ್ಯವಸ್ಥೆ ಇಲ್ಲ. ಹತ್ಮಳೆ ತಾಲೂಕು ಡಿಪೋ ಆಗೈತಿ ಇಲ್ಲರಿ, ಬಿಡ್ತಾವೆ ಯಾರ ಕೇಳೋದು ಬಿಡ್ತಾವೆ. ಇವ್ರು MLA ಯಾರ ಕಣ್ಣು ಮುಚ್ಚಿ ಶಿಸ್ತಾಗ ಅವರು ಹರಪನಹಳ್ಳಿ ತಾಲೂಕು ಬಸವನಾಳ ಗ್ರಾಮ. ಈ ಎಷ್ಟೋ ಸಲ MLAಗಳಿಗೆ ಹೇಳಿವಿ, ಇದು PW ಸೇರಿಸಿ ಅಂತವಿ, ದುಡ್ಡು ಹಾಕ್ತಾವೆ 3 ಕೋಟಿ 5 ಕೋಟಿ ಅಂತಾರೆ. 1 ರೂಪಾಯಿನೂ ಅನುದಾನ ಇಲ್ಲ ಈ ರೋಡಿಗೆ. 10 ವರ್ಷದಿಂದ ನೋಡ್ತಾ ಇದ್ದಾವೆ. MLAಗಳು ಬಂದರೆ ಆಗ್ತೇವೆ ಅಂತಾರೆ, ಹಂಗೆ ಹೋಗ್ತಾ ಇದ್ದಾರೆ. ಬಸವನಾಳ ಗ್ರಾಮ ಅನ್ನೋದಕ್ಕೆ ನಮ್ಮ ಊರಿಗೆ ಎಣ್ಣೆ ಕೊಡ್ತಾಯಿಲ್ಲ. ಈ ರೋಡ್ ನೋಡಿರಿ, ಈ ರೋಡ್ ನೋಡಿಬಿಟ್ರೆ ಎಣ್ಣೆ ಕೊಡ್ತಾಯಿಲ್ಲ ನಮ್ಮ ಯುವಕರಿಗೆ. ಭಾಳ ಹಿಂದುಳಿದ್ಬಿಡೋದು. ಈ ಜಾಲಿ ಅಂತ ಹಿಂದೆ ಅಗಡಿ ಜಾಲಿ ಐತಿ, ಇಲ್ಲಿ ರೋಡ ಮಾಡಿಸ್ತಾ ಇಲ್ಲ. ಯಾವ ಕಾರಣಕ್ಕೆ MLAಗಳಿಗೆ ನಾಚಿಕೆ ಆಗ್ಬೇಕು. ಇಲ್ಲಿ ಓಡಾಡೋಕೆ MP ಗಳಿಗೆ ಹೇಳೇವಿ, PW ಇಂಜಿನಿಯರ್ಗೆ ಹೋಗಿ ಹೇಳೇವಿ. 3 ಬಾರಿ ಹೋಗಿ ಹೇಳಿದ್ರೆ ಇವತ್ತಿಗೆ ಗಮನಕ್ಕೆ ಹಾಕಿಲ್ಲ. ಬೇರೆ ಸ್ವಂತ ವ್ಯಕ್ತಿಯಿಂದ ಅವ್ರವ್ರ ಮನೆ ಮುಂದೆ ಅವ್ರವ್ರ ಸಣ್ಣ ಕೆಲಸ CC ರೋಡ್ ಮಾಡ್ತಾರೆ. ಈ ರೋಡಿಗೆ ಯಾರು ಅಭಿವೃದ್ಧಿ ಕೆಲಸ ಮಾಡ್ತಾಯಿಲ್ಲ. ಈ ರೋಡ್ ಮಾಡಿಬಿಟ್ರೆ ಭಾಳ ಜನ, ನಮ್ಮ ಹೆಣ್ಮಕ್ಳು ಇರ್ಬೋದು, ಸಣ್ಣ ಮಕ್ಳು ಇರ್ಬೋದು, ಶಾಲಾ ಕಾಲೇಜ್ ಮಕ್ಳು ಇರ್ಬೋದು, ಅವರಿಗೆ ಭಾಳ ಅನುಕೂಲ ಆಗುತ್ತೆ. ಇದು ಒಂದೇ ಒಂದು ಬಸ್ ಬರುತ್ತೆ. ಈ ರೋಡ್ ಇಲ್ಲ, ಆ ಬಸ್ಸೂ ಇಲ್ಲ. ಎಲ್ಲರೂ ದಿನ ಬೆಳಕರಿದ್ರೆ ಬೈಕ್ನಾಗ ಹೋಗ್ಬೇಕು, ಬೈಕ್ನಾಗ ಬರ್ಬೇಕು, ಟ್ಯಾಕ್ಟ್ರಿಗಳಾಗ ಹೋಗ್ಬೇಕು, ಇಲ್ಲ ಬಂಡ್ಯಾಗ ಹೋಗ್ಬೇಕು. ಭಾಳ ಕಷ್ಟ ಐತಿ. ದಯವಿಟ್ಟು ಈ TV ಚಾನಲ್ ಮುಖಾಂತರ ಇದನ್ನ ಹೇಳಿದರೆ ಇವ್ರಾರ ಗಮನಕ್ಕೆ ಹಾಕಿರಿ. ಇಲ್ಲಿಂದ ಇವ್ರಿಗಾರ ನಾವು ಟ್ಯಾಂಕ್ಸ್ ಹೇಳ್ತೀವಿ, ಒಳ್ಳೇದು ಮಾಡಿದ್ರು ಅಂತ. ಇಲ್ಲಿಂದನ ರೋಡ್ ಆಗಲಿ, ಒಳ್ಳೆ ಚೆನ್ನಾಗಿ ಆಕತಿ, ಅಭಿವೃದ್ಧಿ ಆಕತಿ. MLAಗಳಿಗೆ ಒಂದು ಸ್ವಲ್ಪ ಗಮನಕ್ಕೆ ತರ್ರಿ, ಏನಾರು ಮಾಡಿರಿ. ಅನುದಾನ ಈಗ 50 ಕೋಟಿ ಹಾಕ್ಯಾರಂತಾರೆ ಸಿದ್ದರಾಮಯ್ಯನವರು. ಅದ್ರಾಗಾರ ಇದನ್ನು ಒಂದು ಸ್ವಲ್ಪ ಕಣ್ಣೈತಿ, ಒಂದು 10 ಕೋಟಿ 15 ಕೋಟಿ ಹಾಕಿ CC ರೋಡ್ ವ್ಯವಸ್ಥೆ ಯಾರು ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ. ಇಲ್ಲಿ ಈ ಗ್ರಾಮಕ್ಕೆ ಸುಮಾರು 7 ಗ್ರಾಮ ಬರ್ತಾವೆ, ಎಲ್ಲರೂ ಅನುಕೂಲ ಐತಿ. ಇವು 2 ಗ್ರಾಮದಲ್ಲಿ ಭಾಳ ಕಷ್ಟ ಐತಿ. ನಿಮ್ಮ ಮುಖಾಂತರ ಕೇಳ್ಕೊಂತವ್ರಿ, ಒಳ್ಳೇದಾಗಲಿ. P ಪ್ರಕಾಶ್ ಸಾರಿಗೆ ಸಚಿವರು ಆದಾಗ ಇದನ್ನು ನಮ್ಮ ರೋಡ್ ಮಾಡಿಸಿದ್ರು. ಇದಕ್ಕೆ ಅಣ್ಣ ಇಲ್ಲ, ಅಪ್ಪ ಇಲ್ಲ, ದಿಕ್ದಾತ ಇಲ್ಲ. ನಮ್ಮೂರಿನ ರಾಜಕಾರಣ ಆಗಲಿ, ಅಕ್ಕಪಕ್ಕದ ರಾಜಕಾರಣಿಗಳು ನಮ್ಮೂರ ಮೇಲೆ ಅಭಿಮಾನನಿಲ್ಲ. ನಮ್ಮನ್ನೆಲ್ಲ ಓಟ್ ಕೊಡು ಅಂತ ಕೇಳ್ತಾರೆ. ಇದಕ್ಕೆ ಸಮಸ್ಯೆ ಬಗೆಹರಿಸೋದಂಗೆ ಇಲ್ಲ. ಮೊನ್ನೆ ಇಂಜಿನಿಯರ್ ಬಂದರು, ಇಲ್ಲ ಅದು ಸ್ಯಾಂಕ್ಷನ್ ಐತೆ, ಇದು ಸ್ಯಾಂಕ್ಷನ್ ಐತೆ ಅಂತಾರೆ. ಅದು ಏನು ಸ್ಯಾಂಕ್ಷನ್ ಆಗಲ್ಲ. 3 ವರ್ಷ ಆಗ್ತಾರೆ, 15 ಕೋಟಿ 20 ಕೋಟಿ ಅಂತ. ಅದಕ್ಕೆ GST ಕಟ್ಟಿವಿ ಮಳೆಯಿಂದ. ಆ GST ದುಡ್ಡು ಅವ್ರಿಗೆ ಹೋಗಿ ಸರ್ ರಿಪೇರಿ ಮಾಡಲ್ಲ. ಮೊನ್ನೆ ಗ್ರಾವಲ್ ಹೊಡಿಸ್ತೀವಿ ಅಂತ ಬಂದರು, ಹೊಡ್ಸ್ರಪ್ಪ ಯಾವ್ದಾರು ಒಂದು ಮಾಡಿ ಹೋದ್ವಿ ಸರ್. ದಿನ 2-3 ಬೀಳೋದು ಎದ್ದೇಳೋದು ಕೆಸರಾಗ ಎಲ್ಲ ಇದೆಲ್ಲ ತಮ್ಮ ಕಣ್ಣಿಗೆ ಕಾಣ್ತೈತಿ. ಅದ್ರ ಮೇಲೆ ತಮಗೆ
ನಂದಿಬಟ್ಟಲು ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಎ ಕೃಷ್ಣ ನಾಯಕ, ಉಪಾಧ್ಯಕ್ಷರಾಗಿ ವಾಣಿ ರಾಜೇಶ್ ಆಯ್ಕೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು. ನಂದಿಬಟ್ಟಲು ಗ್ರಾಮ ಪಂಚಾಯಿತಿ ಕಚೇರಿ ಕಟ್ಟಡ ಶಿಥಿಲಗೊಂಡಿದ್ದ ಕಾರಣ ನೂತನ ಕಟ್ಟಡ ನಿರ್ಮಿಸಲು ಗ್ರಾಮ ಪಂಚಾಯಿತಿ 11 ಮಂದಿ ಸದಸ್ಯರು ಒಮ್ಮತದ ತೀರ್ಮಾನ ಮಾಡಿ ನರೇಗಾ ಯೋಜನೆಯ ಮೂಲಕ 35 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಕಾಮಗಾರಿ ಆರಂಭಿಸಿದ್ದು, ಈ ಕಾಮಗಾರಿಯು ಶೇಕಡ 90ರಷ್ಟು ಮುಕ್ತಾಯವಾಗಿದ್ದು, ಮುಂದಿನ ಕೆಲವೇ ದಿನಗಳಲ್ಲಿ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ಉದ್ಘಾಟಿಸಲಾಗುವುದು ಎಂದು ನಂದಿಬಟ್ಟಲು ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಎ ಕೃಷ್ಣ ನಾಯಕ ತಿಳಿಸಿದರು. ನಂದಿಬಟ್ಟಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಎನ್.ಜೆ. ಭದ್ರೇಗೌಡರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನ ಮತ್ತು ತುಂಗಬಾಯಿ ರವರ ರಾಜೀನಾಮೆಯಿಂದ ತೆರವಾಗಿದ್ದ ಉಪಾಧ್ಯಕ್ಷರ ಸ್ಥಾನಕ್ಕೆ ಬುಧವಾರ ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಎ ಕೃಷ್ಣ ನಾಯಕ ಮತ್ತು ಉಪಾಧ್ಯಕ್ಷರಾಗಿ ವಾಣಿ ರಾಜೇಶ್ ರವರನ್ನು ಹೊರತುಪಡಿಸಿ ಬಾಕಿ ಯಾವ ಸದಸ್ಯರು ತಮ್ಮ ನಾಮಪತ್ರಗಳನ್ನು ಸಲ್ಲಿಸದೇ ಇದ್ದ ಕಾರಣ ನೂತನ ಅಧ್ಯಕ್ಷರಾಗಿ ಎ ಕೃಷ್ಣ ನಾಯಕ ಮತ್ತು ಉಪಾಧ್ಯಕ್ಷರಾಗಿ ವಾಣಿ ರಾಜೇಶ್ ಅವಿರೋಧವಾಗಿ ಆಯ್ಕೆಯಾದ ನಂತರ ನಡೆದ ಅಭಿನಂದನಾ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಎ ಕೃಷ್ಣ ನಾಯಕ, ಗ್ರಾಮ ಪಂಚಾಯಿತಿಯಲ್ಲಿ ತಮ್ಮನ್ನು ಸೇರಿದಂತೆ 11 ಮಂದಿ ಸದಸ್ಯರುಗಳಿದ್ದು, ಅವರೆಲ್ಲರ ಮಾರ್ಗದರ್ಶನದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಗಬೇಕಾಗಿರುವ ಮೂಲಭೂತ ಸೌಲಭ್ಯಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಗೆ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ವಾಣಿ ರಾಜೇಶ್ ಮಾತನಾಡಿ, ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ಕಾಮಗಾರಿ ಮುಕ್ತಾಯವಾದ ನಂತರ ಇದೇ ಕಟ್ಟಡದ ಮೇಲ್ಭಾಗದಲ್ಲಿ 15ನೇ ಹಣಕಾಸು ಯೋಜನೆ ಮತ್ತು ಎಸ್ಕೋ ಖಾತೆಯ ಹಣ ಸೇರಿ 22 ಲಕ್ಷ ರುಗಳ ಅಂದಾಜು ವೆಚ್ಚದಲ್ಲಿ ಸಭಾಂಗಣವನ್ನು ನಿರ್ಮಾಣ ಮಾಡಲಾಗುವುದು ಮತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಗಬೇಕಾಗಿರುವ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎನ್ಎಸ್ ನಾಗರಾಜಪ್ಪ, ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಎನ್ಜಿ ರಮೇಶ್, ಶಿಕ್ಷಕ ಚೆನ್ನನಾಯಕ್, ಪತ್ರಕರ್ತರಾದ ಕೃಷ್ಣ ನಾಯಕ್, ಬಂಜಾರ ಸಮಾಜದ ಗೌರವ ಅಧ್ಯಕ್ಷ ಆರ್ ಸತ್ಯಪ್ಪ, ಗೋವಿಂದ ನಾಯಕ್, ಮಾಜಿ ಅಧ್ಯಕ್ಷರಾದ ಎನ್.ಜೆ. ಭದ್ರೇಗೌಡ, ಸದಸ್ಯರಾದ ಎನ್. ರಮೇಶ್ ಮುಂತಾದವರು ಮಾತನಾಡಿ, ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ತಮ್ಮ ಅಧಿಕಾರಾವಧಿಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಗಬೇಕಾಗಿರುವ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂತೆ ಸೂಚಿಸಿದರು. ವರದಿ ಪ್ರದೀಪ್ ಎಚ್, ತರೀಕೆರೆ. ಗ್ರಾಮಸ್ಥರೇ ಹಾಗೂ ಪಂಚಾಯತಿ ಸಿಬ್ಬಂದಿ ವರ್ಗದವರೇ ಹಾಗೂ ಗ್ಯಾರಂಟಿ ಯೋಜನೆಯ ಸದಸ್ಯರು, ಈ ದಿನ ನನಗೆ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದಂಥ ತಮ್ಮೆಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸ್ತೇನೆ. ಸತ್ಯಪ್ಪರು ಪೂರ್ತಿ ಹೇಳಿದ್ದಾರೆ ನಮ್ಮ ಬಗ್ಗೆ ಏನೇನು ಜವಾಬ್ದಾರಿ ನಮ್ಮ ರಾಮೇಶ್ವರ ಹೇಳಿದ್ದಾರೆ, ಇಲ್ಲ ನಮ್ಮ ಭದ್ರೇಗೌಡರು ಹೇಳಿದ್ದಾರೆ. ನೀವು ಏನು ಹೇಳಿದ್ದೀರಾ ಅಷ್ಟು ನಾನು ಕೆಲಸ ಮಾಡಿ ನಿಮ್ಮ ಸೇವೆಯನ್ನು ಮಾಡ್ತಿರ್ತಾರೆ ನಮ್ಮೆಲ್ಲರಿಗೂ. ದಾವಣಗೆರೆ ಭಾಗದ ರೈತರಿಗೆ ಸಮರ್ಪಕವಾಗಿ ಹರಿಯುತ್ತಿರುವ ಭದ್ರಾ ನೀರು. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು. ತರೀಕೆರೆ, ಕಡೂರು ಮತ್ತು ಚಿಕ್ಕಮಗಳೂರು ತಾಲೂಕುಗಳಿಗೆ ಜಲ ಜೀವನ್ ಮಿಷನ್ ಯೋಜನೆಯ ಮೂಲಕ ಕುಡಿಯುವ ನೀರನ್ನೊದಗಿಸುವ ಸಲುವಾಗಿ ಲಕ್ಕವಳ್ಳಿ ಬಳಿಯ ಭದ್ರಾ ಅಣೆಕಟ್ಟೆಯ ಬಾಲದಂಡೆ ಚಲನ್ನಿಂದ ಪೈಪ್ ಲೈನ್ ಅಳವಡಿಸುವ ಸಂದರ್ಭದಲ್ಲಿ ದಾವಣಗೆರೆ ಭಾಗದ ರೈತರು ಈ ಕಾಮಗಾರಿಯಿಂದ ಆ ಭಾಗದ ನೀರಾವರಿಗೆ ತೊಂದರೆಯಾಗುತ್ತಿದೆ ಎಂದು ತಕರಾರು ತೆಗೆದಿದ್ರು. ಆದರೆ ಈ ಕಾಮಗಾರಿ ಇದೀಗ ಮುಕ್ತಾಯವಾಗಿದ್ದು, ಜೆಜೆಎಂ ಕಾಮಗಾರಿ ನಡೆದ ನಂತರವೂ ಸಹ ಭದ್ರಾ ಬಲದಂಡೆ ಕಾಲುವೆಯಲ್ಲಿ ಮೊದಲಿನಂತೆಯೇ ನೀರು ಹರಿಯುತ್ತಿದ್ದು, ದಾವಣಗೆರೆ ಭಾಗದ ರೈತರುಗಳಿಗೆ ಯಾವುದೇ ರೀತಿಯ ನೀರಿನ ತೊಂದರೆಯೂ ಆಗುತ್ತಿಲ್ಲ ಎಂದು ಜೆಜೆಎಂ ಕಾಮಗಾರಿಗೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ವರದಿ ಪ್ರದೀಪ್ ಎಚ್, ತರೀಕೆರೆ. ಜುಲೈ 26ರಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ಸಿ.ಕೆ. ರಾಮಸ್ವಾಮಿ. ಪರಿಶಿಷ್ಟ ಜಾತಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಜಿಲ್ಲಾ ಘಟಕದ ವತಿಯಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿ, ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಜಿಲ್ಲಾ ಮಟ್ಟದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಜುಲೈ 26ರಂದು ಶನಿವಾರ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷ ಸಿ.ಕೆ. ರಾಮಸ್ವಾಮಿ ಹೇಳಿದರು. ನಗರದ ಶಿಕ್ಷಕರ ಭವನದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿ, ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಜಿಲ್ಲಾ ಮಟ್ಟದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಸಂಬಂಧ ನಡೆದ ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಅಂದು ನಗರದ ಕರಿನಂಜನಾಪುರ ರಸ್ತೆಯಲ್ಲಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ಮಧ್ಯಾಹ್ನ 12 ಗಂಟೆಗೆ ಆರಂಭವಾಗುವ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ನಳಂದ ಬೌದ್ಧ ವಿಹಾರದ ಬಂತೆ ಬೋಧಿದತ್ತ ತೇರ, ಮೈಸೂರು ಉರಿಲಿಂಗ ಪೆದ್ದಿಮಠದ ಜ್ಞಾನ ಪ್ರಕಾಶ್ ಸ್ವಾಮೀಜಿ ವಹಿಸಲಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಎಚ್.ಸಿ. ಮಹದೇವಪ್ಪ ಉದ್ಘಾಟಿಸಲಿದ್ದಾರೆ.
ಶಾಸಕರಾದ ಸಿ ಪುಟ್ಟರಂಗ ಶೆಟ್ಟಿ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಂಸದ ಸುನೀಲ್ ಬೋಸ್ ಪುಷ್ಪಾರ್ಚನೆ ಮಾಡಲಿದ್ದಾರೆ. ಶಾಸಕರಾದ ಎಆರ್ ಕೃಷ್ಣಮೂರ್ತಿ, ಎಚ್ಎಂ ಗಣೇಶ್ ಪ್ರಸಾದ್ ಅವರು ಪ್ರತಿಭಾ ಪುರಸ್ಕಾರ ಮಾಡಲಿದ್ದಾರೆ. ಶಾಸಕರಾದ ದರ್ಶನ್ ಧ್ರುವ ನಾರಾಯಣ್, ಎಂಆರ್ ಮಂಜುನಾಥ್ ಅವರು ಜಿಲ್ಲಾ ಮಟ್ಟದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇವಾ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸುಮಾರು 200 ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಗುತ್ತದೆ. ಹಾಗಾಗಿ ಪೋಷಕರು, ಎಲ್ಲ ಇಲಾಖೆ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿಕೊಡಬೇಕು ಎಂದು ಸಿಕೆ ರಾಮಸ್ವಾಮಿ ಮನವಿ ಮಾಡಿದರು. ಸಭೆಯಲ್ಲಿ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಂಜುಂಡಸ್ವಾಮಿ, ಕಾರ್ಯಾಧ್ಯಕ್ಷ ಶಿವಕುಮಾರಯ್ಯ, ಚಾಮರಾಜನಗರ ತಾಲೂಕು ಅಧ್ಯಕ್ಷ ಎಂಟಿ ಮಹದೇವಯ್ಯ, ಎಎನ್ ಗಜೇಂದ್ರ, ಬಿ ರವಿಕುಮಾರ್, ಎನ್ ನಂಜುಂಡ, ಖಜಾಂಚಿ ಎಂ ಪುಟ್ಟಸ್ವಾಮಿ, ಎಸ್ ಮಹೇಶ್, ಬಿ ರವಿಕುಮಾರ್ ಇತರರು ಭಾಗವಹಿಸಿದರು. ವರದಿ ಹೊಮ್ಮ ನಂಜುಂಡ ನಾಯಕ, ಚಾಮರಾಜನಗರ. ಅದೇ ದಿನ ಹಮ್ಮಿಕೊಂಡಿದ್ದೀನಿ. ನಾವು ಈ ಸಂಘದ ವತಿಯಿಂದ ಕಳೆದ 10 ವರ್ಷಗಳಿಂದ ಕೂಡ ನಾವು ಈ ಪ್ರತಿಭಾ ಪುರಸ್ಕಾರ ಆಗಿರ್ಬೋದು, ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ, ಈ ಅಂಬೇಡ್ಕರ್ ಸೇವಾರತ್ನ ಶಿಕ್ಷಕ ಪ್ರಶಸ್ತಿ ಇವೆಲ್ಲವನ್ನು ಕೂಡ ಮಾಡ್ಕೊಂಡು ಬಂದಿದ್ದೀವಿ. ಅದರಂತೆ 26/7/2025 ಶನಿವಾರ ಬೆಳಗ್ಗೆ 11 ಗಂಟೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ. ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಸಚಿವರಾದ ಶ್ರೀ ಎಸ್ ಸಿ ಮಾದೇವಪ್ಪನವರು ಆಗಮಿಸಲಿದ್ದಾರೆ. ಹಾಗೆಯೇ ಜ್ಞಾನಪ್ರಕಾಶ ಸ್ವಾಮೀಜಿಗಳು, ಮತ್ತು ಬೋಧಿದತ್ತ ಬದ್ದೇಜಿಯವರು, ಮತ್ತು ನಮ್ಮ ಜಿಲ್ಲೆಯ ಶಾಸಕರಾದಂಥ ಶ್ರೀ ಪುಟ್ಟರಂಗ ಶೆಟ್ಟಿ ಅವರು, ಎ ಕೃಷ್ಣಮೂರ್ತಿಯವರು, ಹಾಗೆ ಗಣೇಶ್ ಪ್ರಸಾದ್ ಅವರವರು, ಅನೂರಿನ ಮಂಜುನಾಥ್ ಸರ್ ಅವರು ಎಲ್ಲ, ಮತ್ತು ನಂಜನಗೂಡಿನ ಶಾಸಕರಾದಂಥ ದರ್ಶನ್ ಧ್ರುವನಾಯರವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗೂ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ನೌಕರರ ವರ್ಗದವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಮುಖ್ಯ ಅತಿಥಿಗಳಾಗಿ. ಹಾಗೆಯೇ ಚಾಮರಾಜನಗರ ತಾಲೂಕಿನ ಜಿಲ್ಲೆಯ ಎಲ್ಲ ತಾಲೂಕಿನ ನಮ್ಮ ಸಂಘದ ಪ್ರತಿನಿಧಿಗಳು, ಹಾಗೆ ಪದಾಧಿಕಾರಿಗಳು, ಎಲ್ಲ ಸಂಘದ ಪದಾಧಿಕಾರಿಗಳು, ಪ್ರತಿನಿಧಿಗಳು ಭಾಗವಹಿಸ್ತಾ ಇದ್ದಾರೆ. ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ ಪರಿಶಿಷ್ಟ ಜಾತಿಯ ನೌಕರರು ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಎಲ್ಲರಲ್ಲೂ ಮನವಿ ಮಾಡ್ತಾರೆ. ಆನಂದಪುರದಲ್ಲಿ ಸರ್ಕಾರಿ ಬಸ್ಸಿಗೂ ಟಿಪ್ಪರ್ ಲಾರಿಗೂ ಮುಖಾಮುಖಿ ಡಿಕ್ಕಿ. ಪ್ರಯಾಣಿಕರು, ಕಾಲೇಜ್ ವಿದ್ಯಾರ್ಥಿಗಳು, ಡ್ರೈವರ್, ಕಂಡಕ್ಟರ್ ಸೇರಿ ಸುಮಾರು 25ಕ್ಕೂ ಹೆಚ್ಚು ಜನ ಗಾಯಾಳು. ಆನಂದಪುರದಲ್ಲಿ ಇಂದು ಗುರುವಾರ ಬೆಳಿಗ್ಗೆ ಸುಮಾರು 8 ಗಂಟೆ 10 ನಿಮಿಷಕ್ಕೆ ಸಾಗರ ಕಡೆಯಿಂದ ಶಿವಮೊಗ್ಗಕ್ಕೆ ಚಲಿಸುತ್ತಿರುವ ಸರ್ಕಾರಿ ಬಸ್ ಒಂದು ಆನಂದಪುರದಿಂದ ಸಾಗರ ಭಾಗಕ್ಕೆ ಎಡಬದಿಯಿಂದ ಚಲಿಸುತ್ತಿರುವ ಟಿಪ್ಪರ್ ಲಾರಿ ಸಿದ್ದೇಶ್ವರ ಕಾಲೋನಿಯ ಬಳಿ ಮುಖಾಮುಖಿ ಡಿಕ್ಕಿಯಾಗಿದ್ದು ಸುಮಾರು 25ಕ್ಕೂ ಹೆಚ್ಚು ಜನ ಗಾಯಾಳುಗಳಾಗಿದ್ದು, ಅಲ್ಲಿರುವ ಸ್ಥಳದಲ್ಲಿ ಸ್ಥಳೀಯರಿಂದ ಹಾಗೂ ಆನಂದಪುರದ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು, ಪತ್ರಕರ್ತರಾದ ರಮೇಶ್ ಡಿಚಿ ಇವರುಗಳು ಪೆಟ್ಟಾದ ಗಾಯಾಳುಗಳನ್ನು ತಕ್ಷಣವೇ ಆನಂದಪುರದ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಲು ಸಾರ್ವಜನಿಕರ ಸಹಾಯ ಮಾಡಿದರು. ಆಸ್ಪತ್ರೆಗೆ ಆಗಮಿಸಿದ ಗಾಯಾಳುಗಳನ್ನು ತಕ್ಷಣ ಆಸ್ಪತ್ರೆಯ ಕೆಲವು ಸಿಬ್ಬಂದಿಯವರ ಜೊತೆಗೆ ಹಾಗೂ ವೈದ್ಯಾಧಿಕಾರಿಗಳಾದ ಸುಮಂತ್ ಅವರ ತಕ್ಷಣವೇ ಚಿಕಿತ್ಸೆ ನೀಡಿ ಸ್ಥಳದಲ್ಲಿಯೇ ಪರಿಶೀಲಿಸಿದ್ದ ಪತ್ರಕರ್ತರಾದ ರಮೇಶ್ ಡಿಚಿ ಮತ್ತು ಬಿಡಿ ರವಿಕುಮಾರ್ ಅವರ ಸಹಾಯದಿಂದ ಬೇರೆ ಭಾಗದಿಂದ ಆಂಬ್ಯುಲೆನ್ಸ್ ಕರೆಸಿ ತಕ್ಷಣ ತೀವ್ರ ಪೆಟ್ಟಾದ ಗಾಯಾಳುಗಳನ್ನು ಶಿವಮೊಗ್ಗದ ಮೆಗನ್ ಆಸ್ಪತ್ರೆಗೆ ಕಳುಹಿಸಲಾಯಿತು. ಪ್ರಯಾಣಿಕರಿಗೆ ಕೆಲವರಿಗೆ ತಲೆ, ಮೂಗು, ಬಾಯಿ, ಹೊಟ್ಟೆ ಭಾಗಕ್ಕೆ ಪೆಟ್ಟಾಗಿದ್ದು, ಹೆಚ್ಚಾಗಿ ಕಾಲೇಜಿಗೆ ಹೋಗುತ್ತಿರುವ ಸುಮಾರು 10 ಜನ ವಿದ್ಯಾರ್ಥಿಗಳಿಗೆ ಪೆಟ್ಟಾಗಿದ್ದು, ಎಲ್ಲರನ್ನೂ ಕೂಡ ಶಿವಮೊಗ್ಗದ ಮೆಗನ್ ಆಸ್ಪತ್ರೆಗೆ ದಾಖಲಿಸಲಾಯಿತು. ವರದಿ ರಮೇಶ್ ಡಿಚಿ, ಆನಂದಪುರ. ಶಿವಮೊಗ್ಗ ಕೆಆರ್ಪುರ ಸಾರ್ವಜನಿಕ ಆಸ್ಪತ್ರೆ ವತಿಯಿಂದ ಡಿ ದೇವರಾಜು ಅರಸು ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಿ ಔಷಧಿಗಳನ್ನು ವಿತರಿಸಿ ಹಾಸ್ಟೆಲ್ ವಿದ್ಯಾರ್ಥಿನಿಯರಿಗೆ ವೈಯಕ್ತಿಕ ಶುಚಿತ್ವ ಹಾಗೂ ಉತ್ತಮ ಆರೋಗ್ಯದ ಸಲಹೆಗಳನ್ನು ನೀಡಿದರು. ವೈದ್ಯಾಧಿಕಾರಿಗಳಾದ ಡಾಕ್ಟರ್ ನಿಸರ್ಗ ಕಸ್ತೂರಿ, ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ಗುರುರಾಜ್, ಶ್ರೀಶೈಲ ಕನ್ನಾಡ್ ಸೇರಿದಂತೆ ಹಾಸ್ಟೆಲ್ ಸಿಬ್ಬಂದಿ ಹಾಗೂ ಆಶಾ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬಳಸಿರ್ತಾರೆ ತರಕಾರಿಗಳಿಗೆ. ನೀವು ತೊಳೆಯೋದು ಹೆಂಗು ತೊಳಿತೀರಾ, ಉಪ್ಪು ಹಾಕಿ ಉಪ್ಪು ನೀರಲ್ಲಿ ತೊಳೆದ್ರೆ ಉಪ್ಪು ಹಾಕ್ಬಿಟ್ಟು 5 ನಿಮಿಷ ಬಿಟ್ರೆ ನೀಟಾಗಿ ಮಾಡೋದು ಶುಚಿತ್ವ.
ಸರಿ ಸರ್, ಆಯ್ತು. ನೆಕ್ಸ್ಟ್ ಟೈಮ್ ಅದನ್ನ ಇವತ್ತಿಂದ ಅದನ್ನ ಫಾಲೋ ಮಾಡ್ತೀವಿ. ಆ ಥರ ಮಾಡಿ ಇಲ್ಲ ಸರ್, ಅದೆಲ್ಲ ನಮ್ಮ ಮೇಡಮ್ ನೀವು ಅದಕ್ಕೆ ಶುಚಿಯಾಗಿ ಇಟ್ಕೊಂಬೇಕು, ಅದರಲ್ಲೇ ಅರ್ಧ ಕೊಳೆಗೆ ಇಲ್ಲ ಸರ್, ಮೇಡಮ್ ಅವರು ಮೀಟಿಂಗ್ ಅಲ್ಲಿ ಹೇಳ್ತಾ ಇರ್ತಾರೆ ನಾವು ಕ್ಲೀನ್ ಆಗಿರ್ಬೇಕು, ಡೈಲಿ ಸ್ನಾನ ಮಾಡಿ ಈ ತರ ಮಾಡಿ ಬಿಟ್ಟು ಬಿಡ್ಬೋದು. ಆದ್ರೆ ನೀವು ಫುಡ್ ಹ್ಯಾಂಡಲ್ ಮಾಡೋದ್ರಿಂದ ನಿಮ್ಗೆ ಉಗುರುಗಳು ಅಥವಾ ಹೇರ್ ಕ್ಯಾಪ್ಗಳು, ಊಟ ಅಡಿಗೆ ಮಾಡ್ಬೇಕಾದ್ರೆ ಹೇರ್ ಕ್ಯಾಪ್ಗಳು ಬಳಸೋದಾಗಿರ್ಬೋದು, ಏಪ್ರನ್ ಬಳಸೋದಾಗಿರ್ಬೋದು, ಅವೆಲ್ಲ ಚಾಮರಾಜನಗರ ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಸ್ಥಳದಲ್ಲಿ ಒಂದಾದ ಹನೂರು ತಾಲೂಕಿನ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಭೀಮನ ಅಮಾವಾಸ್ಯೆಯ ಪ್ರಯುಕ್ತ ಇಡೀ ಕ್ಷೇತ್ರ ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತಿದೆ. ಭೀಮನ ಅಮಾವಾಸ್ಯೆ ಪ್ರಯುಕ್ತ ದೇವಾಲಯ ಸೇರಿದಂತೆ ವಿವಿಧ ಕಡೆಗಳಲ್ಲಿ ವೈವಿಧ್ಯಮಯವಾಗಿ ದೀಪ ಅಲಂಕಾರ ಮಾಡಲಾಗಿದ್ದು ಭಕ್ತರ ಕಣ್ಮನ ಸೆಳೆಯುತ್ತಿದೆ. ಇನ್ನು ಭೀಮನ ಅಮಾವಾಸ್ಯೆ ದಿನ ಹಾಗೂ ಶ್ರಾವಣ ಮಾಸದ ಮೊದಲನೇ ದಿನ ಕ್ಷೇತ್ರದಲ್ಲಿ ವಿಶೇಷ ಪೂಜೆ ನಡೆಯಲಿದ್ದು ಈಗಾಗಲೇ ಸಹಸ್ರಾರು ಮಂದಿ ಭಕ್ತರು ಬರ್ತಿದ್ದಾರೆ. ಹನೂರು ತಾಲೂಕಿನ ಮಲೆ ಮಹದೇಶ್ವರ ಬೆಟ್ಟ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ವತಿಯಿಂದ ನಡೆಯುತ್ತಿರುವ ಭೀಮನ ಅಮಾವಾಸ್ಯೆ ಪೂಜಾ ಕಾರ್ಯಕ್ರಮಗಳು ಹಾಗೂ ಎಣ್ಣೆ ಮಜ್ಜನ ಸೇವೆ ನಡೆದಿದ್ದು ವಿಶೇಷ ಅಭಿಷೇಕ ಪೂಜಾ ಕಾರ್ಯಕ್ರಮಗಳು ಧಾರ್ಮಿಕವಾಗಿ ವಿಧಿವಿಧಾನಗಳೊಂದಿಗೆ ಜರುಗಿದೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಭೀಮನ ಅಮಾವಾಸ್ಯೆ ಪ್ರಯುಕ್ತ ತಮಿಳುನಾಡಿನ ಹೊಸೂರು ಗ್ರಾಮದ ಉದ್ಯಮಿ ರಮೇಶ್ ಗೌಡ ಎಂಬುವವರು 6 ಟನ್ ವಿವಿಧ ಬಗೆಯ ಹೂಗಳಿಂದ ವಿಶೇಷವಾಗಿ ಅಲಂಕಾರವನ್ನ ಮಾಡಿಸಿದ್ದಾರೆ. ರಾಜ್ಯ ಹಾಗೂ ತಮಿಳುನಾಡಿನಿಂದ ಅಪಾರ ಸಂಖ್ಯೆಯ ಭಕ್ತಾದಿಗಳು ಮಾದಪ್ಪನ ದರ್ಶನ ಪಡೆಯಲು ಬರೋದ್ರಿಂದ ವಿಶೇಷ ಸರತಿ ಸಾಲು, ದಾಸೋಹ ವ್ಯವಸ್ಥೆ, ಶೌಚಾಲಯಗಳ ವ್ಯವಸ್ಥೆ, ಕುಡಿಯುವ ನೀರಿನ ಸೌಕರ್ಯಕ್ಕೆ ಪ್ರಾಧಿಕಾರ ಕ್ರಮ ಕೈಗೊಂಡಿದೆ. ಭಕ್ತಾದಿಗಳ ಸುರಕ್ಷತೆಗೆ ಹಿತದೃಷ್ಟಿಯಿಂದ ದೇವಾಲಯ, ಬಸ್ ನಿಲ್ದಾಣ ಹಾಗೂ ಕ್ಷೇತ್ರ ವ್ಯಾಪ್ತಿಯ ಆಯಾಕಟ್ಟಿನ ಸ್ಥಳಗಳಲ್ಲಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ವರದಿ ಹೊಮ್ಮ ನಂಜುಂಡ ನಾಯ್ಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಪ್ರತಿಭಟನೆ. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೀಶ್ವರ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಹಾಗೂ ಎಬಿವಿಪಿ ವಿದ್ಯಾರ್ಥಿಗಳ ವತಿಯಿಂದ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ ನಡೆಯಿತು. ಇನ್ನು ವಿದ್ಯಾರ್ಥಿ ವೇತನ ಬಿಡುಗಡೆ ಮತ್ತು ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜು ವೇಳೆಗೆ ಸಮರ್ಪಕವಾಗಿ ಬಸ್ ಬಿಡುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ಮಾತನಾಡಿದರು. ವರದಿ ವೀರಣ್ಣ ಹಡಪದ, NKS TV4, ಲಕ್ಷ್ಮೇಶ್ವರ. ಡಿಪೋ ಮ್ಯಾನೇಜರ್ ಏನ್ ಹೇಳ್ತಾರಪ್ಪ ಅಂತಂದ್ರೆ ಸಮಸ್ಯೆ ಬಗೆಹರಿಸ್ತಾನೆ ಅಂತ ಇಲ್ಲಿ ಕಂಟ್ರೋಲರ್ ಬಂದು ಕೇಳಿದ್ರೆ ಬಿಟ್ಟೆ ಅಂತ ಹೇಳ್ತಾರ, ಬಸ್ ಹೋಗಿರಲ್ಲ. ಮತ್ತೆ ಬೇರೆ ಡಿಪೋದ ಮೇಲೆ ಸಮಸ್ಯೆನ ಹೇಳ್ತಾರ. ಇಲ್ಲಿ ಕೆಳ ಹಂತಕ್ಕೆ ಬಂದ್ರೆ ಡಿಪೋ ಮ್ಯಾನೇಜರ್ ಏನೋ ಒಂದು ಸಮಸ್ಯೆ ಬಗೆಹರಿಸಕ್ ನೋಡಿದ್ರೆ ಕೆಳ ಹಂತಕ್ಕೆ ಬಂದ್ರೆ ಡ್ರೈವರ್ಸ್ಗಳು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಕ್ಕೆ ಯತ್ನಿಸ್ತ ಅಂತಾರ, ಅವಾಚ್ಯ ಶಬ್ದಗಳನ್ನ ಬಳಸ ಅಂತಾರ. ಇದನ್ನ ಕೂಡಲೇ ಡಿಪೋ ಮ್ಯಾನೇಜರ್ ಇದನ್ನ ಕೂಡಲೇ ಗಂಭೀರವಾಗಿ ತೆಗೆದುಕೊಂಡು ಅವ್ರ ಬಗ್ಗೆ ನೋಟಿಸ್ ಅನ್ನ ಜಾರಿ ಮಾಡಿ ಅವ್ರ ಬಗ್ಗೆ ಕಠಿಣ ಕ್ರಮ ತೆಗೆದುಕೊಳ್ಳದೆ ಹೋದ್ರೆ ಮುಂದಿನ ದಿನಗಳೊಳಗೆ ಎಬಿವಿಪಿ ಬಸ್ ಸ್ಟ್ಯಾಂಡ್ಗೆ ಮುತ್ತಿಗೆ ಹಾಕುವ ಮೂಲಕ ಉಗ್ರ ಹೋರಾಟ ಮಾಡ್ತೈತೆ ಅಂತೇಳಿ ಈ ಮೂಲಕ ಮಾಧ್ಯಮಿಕರ ಮೂಲಕ ಡಿಪೋ ಮ್ಯಾನೇಜರ್ ಅವರಿಗೆ ಹೇಳಕ್ ಇಚ್ಛೆ ಪಡ್ತೀನಿ. ಪ್ರಾಬ್ಲಮ್ ಐತ್ರಿ, ನಮ್ಗೆ 3:30 ಬಿಟ್ಟು 4:00ವರೆಗೆ ಐತ್ರಿ. 3:30 ತನಕ ಬಸ್ ಬರಂಗಿಲ್ರಿ. 4:00 ತನಕ ನೆಟ್ ಬಿಡಂಗೆ ಇಲ್ರಿ. 9 4:00 ಹೋಗ್ತಾನೆ ರಸ್ತೆ ಬಸ್ ಐತ್ರಿ. ನಮ್ಗೊಂದು ಬಸ್ ಬಿಡಿಸ್ಕೊಡ್ರಿ. ನಾವು ಮಾಡೈತ ಬರ್ತೇವ್ರಿ. ಮಾಡೈಗೆ ಯಾರು ಬಸ್ ಬಿಡಕ್ ಹೋಗಲ್ಲ ಅಂತಾರಿ. ಹೋಗಿ ಅಲ್ಲಿ ಕಂಟ್ರೋಲ್ನಾಗ ಕೇಳಿದವ್ರು ಹೋಗೈತಿ ಎಷ್ಟು ಸಲ ಹೇಳ್ಬೇಕು ಅಂತಂದು ಹೇಳ್ತಾರ್ರಿ. ನಾವೇನ್ ಮಾಡ್ಬೇಕು? ವಿದ್ಯಾರ್ಥಿಗಳು ಕಾಲೇಜ್ದಾಗ ಹೋಗಿಗಂತ ಬಸ್ ಪಾಟ್ ನೋಡ್ಬೇಕ್ರಿ. 11 ಗಂಟೆಗೆ ಕಾಲೇಜ್ ಬಂದಾಗ ಒಂದು ಪೀಡಿ 2 ಪೀಡಿ ಹೋಗ್ತದ್ರಿ. ಅದಕ್ಕೆ ನಮ್ಗೆ ಬಸ್ ಬಿಟ್ಟು ಹೋಗಿ ಅಂತ ನಾವು ಹೇಳ್ತೀವಿ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಕಂಸಾಗರ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ 9 ಮಂದಿ ನಿರ್ದೇಶಕರ ಆಯ್ಕೆಗಾಗಿ ಚುನಾವಣೆ ನಡೆಯಿತು. 9 ಮಂದಿ ನಿರ್ದೇಶಕ ಸ್ಥಾನಕ್ಕಾಗಿ ನಡೆದ ಚುನಾವಣೆಯಲ್ಲಿ 19 ಮಂದಿ ಕಣದಲ್ಲಿ ಇದ್ರು. ಬೆಳಿಗ್ಗೆ 9 ಗಂಟೆಯಿಂದ ಆರಂಭವಾದ ಚುನಾವಣೆ ಮಧ್ಯಾಹ್ನ 1:30ಕ್ಕೆ ಮುಕ್ತಾಯವಾಯಿತು. ನಂತರ ಸಾಯಂಕಾಲ 5:30ರವರೆಗೂ ಮತ ಎಣಿಕೆ ಕಾರ್ಯ ನಡೆದು ಮುಕ್ತಾಯವಾಯಿತಾದರೂ ನ್ಯಾಯಾಲಯದ ತಡೆಯಾಜ್ಞೆಯಂತೆ ಚುನಾವಣಾ ಅಧಿಕಾರಿ ಮುತ್ತುರಾಜ್ ಅವರು ಫಲಿತಾಂಶ ಘೋಷಣೆ ಮಾಡಲಿಲ್ಲ. ಸಹಕಾರ ಸಂಘದ ಕಾರ್ಯದರ್ಶಿ ವೆಂಕಟೇಶ್ ಈ ವೇಳೆ ಹಾಜರಿದ್ದರು.
ಇನ್ನು ಮತ ಎಣಿಕೆ ಮುಕ್ತಾಯಗೊಳ್ಳುತ್ತಿದ್ದಂತೆ ಜೆಡಿಎಸ್ ಬೆಂಬಲಿತ 7 ಮಂದಿ ಅಭ್ಯರ್ಥಿಗಳು ತಾವು ಅಧಿಕ ಮತ ಪಡೆದು ಗೆಲುವು ಸಾಧಿಸಿರೋದಾಗಿ ಹೇಳಿ ಸಂಭ್ರಮಿಸಿದ್ರು. ಈ ವೇಳೆ ಹಾಜರಿದ್ದ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ಸಹ ಅಧಿಕ ಮತ ಪಡೆದು ಗೆಲುವು ಸಾಧಿಸಿದ್ದಾರೆ ಎಂದು ಹೇಳಲಾದ 7 ಮಂದಿ ನಿರ್ದೇಶಕರುಗಳನ್ನ ಹಾರ ತುರಾಯಿಗಳನ್ನ ಹಾಕಿ ಅಭಿನಂದಿಸಿದ್ರು. ಜೊತೆಗೆ ಪರಸ್ಪರ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಈ ವೇಳೆ ಮಾತನಾಡಿದ ಯುವ ಜೆಡಿಎಸ್ನ ಜಿಲ್ಲಾಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆದ ಬಿ ರವಿ ಅವರು ಅಧಿಕ ಮತ ಪಡೆದು ಗೆಲುವು ಸಾಧಿಸಿರುವ ಎಲ್ಲ 7 ಮಂದಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳನ್ನ ಅಭಿನಂದಿಸಿದ್ರು. 7 ಮಂದಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವ ಮೂಲಕ ಸಹಕಾರ ಸಂಘದ ಆಡಳಿತಾಧಿಕಾರವನ್ನ ಜೆಡಿಎಸ್ ಬೆಂಬಲಿಗರಿಗೆ ನೀಡುವ ಎಲ್ಲ ಹಾಲು ಉತ್ಪಾದಕರು, ಈ ಗೆಲುವಿಗೆ ಶ್ರಮಿಸಿದ ಪಕ್ಷದ ಎಲ್ಲಾ ಮುಖಂಡರು, ಕಾರ್ಯಕರ್ತರಿಗೆ ತಮ್ಮ ಅಭಿನಂದನೆಗಳನ್ನು ತಿಳಿಸಿ ನೂತನ ಆಡಳಿತ ಮಂಡಳಿ ಉತ್ತಮ ಆಡಳಿತದ ಮೂಲಕ ಎಲ್ಲ ಹಾಲು ಉತ್ಪಾದಕರ ಹಿತರಕ್ಷಣೆ ಜೊತೆಗೆ ಡೈರಿಯ ಅಭಿವೃದ್ಧಿಗೆ ಶ್ರಮಿಸಲಿದೆ ಎಂದು ತಿಳಿಸಿದರು. ಇನ್ನು ಜೆಡಿಎಸ್ ಮುಖಂಡರಾದ ನಾಗರಾಜ್, ದೇವೇಗೌಡ, ಗೋವಿಂದರಾಜು, ವೆಂಕಟೇಶ್, ಸಿದ್ದೇಗೌಡ, ತಮ್ಮಯ್ಯ, ದೇವರಾಜು, ಹೊನ್ನೇಗೌಡ ಹಾಗೂ ಯುವ ಮುಖಂಡರು ಈ ವೇಳೆ ಹಾಜರಿದ್ದರು. ಕಂಸಾಗರ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ 2025 ಮತ್ತು 30ನೇ ಸಾಲಿನವರೆಗೆ ನಡೆದಂಥ ಚುನಾವಣೆಯಲ್ಲಿ ಈ ದಿನ ನಮ್ಮ ಪಕ್ಷದ JDS ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಸಂಘದ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಜಯಬೇರಿಯನ್ನು ಬಾರಿಸಿರ್ತಾರೆ. ಜಯಬೇರಿಯನ್ನು ಬಾರಿಸಿದಂಥ ನಿರ್ದೇಶಕರುಗಳಾಗಿ ನೂತನವಾಗಿ ಆಯ್ಕೆಯಾಗಿರುವಂಥ ನಮ್ಮ ರಾಮಕೃಷ್ಣ ಅವರು, ನಾಗೇಶ್ ಅವರು 9 ಸ್ಥಾನಗಳಿಗೆ ನಡೆದಂಥ ಚುನಾವಣೆಯಲ್ಲಿ JDS ಬೆಂಬಲಿತ ಸದಸ್ಯರು 7 ಜನ ಆಯ್ಕೆಯಾಗಿ ಈ ದಿನ ಈ ಗ್ರಾಮದ ಮತದಾರ ಬಂಧುಗಳು, ಅದರಲ್ಲೂ ವಿಶೇಷವಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಸದಸ್ಯರಾಗಿರುವವರು ಹಾಲನ್ನು ಪೂರೈಕೆ ಮಾಡ್ತಾ ಇರುವಂಥದ್ದು, ಈ ಗ್ರಾಮದ ರೈತಾಪಿ ವರ್ಗದವರು, ರೈತ ಕುಟುಂಬದವರು, ಗ್ರಾಮದ ಎಲ್ಲ ಪ್ರಮುಖರು ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೆ ನಾನು ನೂತನವಾಗಿ ಆಯ್ಕೆ ಆಗಿರುವಂಥ ನಿರ್ದೇಶಕರ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಈ ಗ್ರಾಮದ ಜನತೆಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತಾ, ನೂತನವಾಗಿ ಆಯ್ಕೆ ಆಗಿರುವಂಥ ನಿರ್ದೇಶಕರು ಮುಂದಿನ ದಿನಗಳಲ್ಲಿ ಈ ಸಹಕಾರ ಸಂಘವನ್ನು ಯಾವುದೇ ಜಾತಿ, ಮತ, ಪಕ್ಷ ಭೇದವಿಲ್ಲದೆ ಎಲ್ಲ ಗ್ರಾಮದ, ಅದರಲ್ಲೂ ವಿಶೇಷವಾಗಿ ಹಾಲು ಉತ್ಪಾದಕರಿಗೆ ಅನುಕೂಲ ಮಾಡಿಕೊಳ್ಳುವಂಥ ಕಾರ್ಯಕ್ರಮವನ್ನು ಅವರೆಲ್ಲರೂ ಕೈಗೊಳ್ಳಬೇಕು ಅಂತ ನಾನು ಕೇಳ್ಕೊಳ್ತಾ, ಈ ಗ್ರಾಮದ ಅಭಿವೃದ್ಧಿಗೆ ಮತ್ತು ಈ ಸಹಕಾರ ಸಂಘದ ಅಭಿವೃದ್ಧಿಗೆ ನೂತನವಾಗಿ ಆಯ್ಕೆ ಆಗಿರುವಂಥ ಎಲ್ಲ ನಿರ್ದೇಶಕರು ತಮ್ಮ ಕಠಿಣ ಶ್ರಮವನ್ನು ಹಾಕಿ ಈ ಸಂಘವನ್ನು ಯಶಸ್ವಿ ಕೊಂಡೊಯ್ಯಬೇಕು ಅಂತ ನಾನು ಅವರಲ್ಲಿ ಕೋರ್ಕೋತಾ ಈ ಸಂದರ್ಭದಲ್ಲಿ ಒಂದೆರಡು ಮಾತನಾಡಲಿಕ್ಕೆ. ಶಿಕ್ಷಣ ತಜ್ಞ ದಿವಂಗತ ಸಿವಿ ವೆಂಕಟರಾಯಪ್ಪನವರ 110ನೇ ಜನ್ಮ ಜಯಂತಿ ಮತ್ತು ಶ್ರೀ ಕೆವಿ ಹಾಗೂ ಪಂಚಗಿರಿ ವಿದ್ಯಾದತ್ತಿಯ 29ನೇ ದತ್ತಿ ಜಯಂತಿ ಅಂಗವಾಗಿ ಚಿಕ್ಕಬಳ್ಳಾಪುರದಲ್ಲಿ ಆಯೋಜಿಸಲಾಗಿದ್ದ ಸ್ವಯಂ ಪ್ರೇರಿತ ಬೃಹತ್ ರಕ್ತದಾನ ಶಿಬಿರದಲ್ಲಿ ಮಳೆಯನ್ನು ಲೆಕ್ಕಿಸದೆ ರಕ್ತದಾನಿಗಳ ಸಾಗರವೇ ಹರಿದು ಬಂದಿತ್ತು. ಯುವಕರಲ್ಲದೆ ವಿಕಲಚೇತನರು ಕೂಡ ರಕ್ತದಾನ ಮಾಡಿ ಎಲ್ಲರ ಗಮನ ಸೆಳೆದ್ರು. ಬೃಹತ್ ರಕ್ತದಾನ ಶಿಬಿರದಲ್ಲಿ ಬರೋಬ್ಬರಿ 2811 ಯೂನಿಟ್ ರಕ್ತ ಸಂಗ್ರಹಿಸಿ ದಾಖಲೆ ಸೃಷ್ಟಿಸಿದೆ. ಇನ್ನು ಕೆವಿ ಹಾಗೂ ಪಂಚಗಿರಿ ವಿದ್ಯಾದತ್ತಿಗಳ ಅಧ್ಯಕ್ಷ ನವೀನ್ ಕಿರಣ್, ಜಿಲ್ಲಾಧಿಕಾರಿ ರವೀಂದ್ರ, ಸಂಸದ ಡಾಕ್ಟರ್ ಕೆ ಸುಧಾಕರ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೇಶವರೆಡ್ಡಿ, ವಕೀಲರ ಸಂಘದ ಅಧ್ಯಕ್ಷ ಕೆವಿ ಅಭಿಲಾಷ್ ಇತರರು ಶಿಬಿರದಲ್ಲಿ ಭಾಗವಹಿಸಿ ಪ್ರೇರಣೆ ತುಂಬಿ ಮಾತನಾಡಿ, ಸರಿಯಾದ ಸಮಯಕ್ಕೆ ರಕ್ತ ದೊರೆತರೆ ಜೀವ ಉಳಿಯುತ್ತದೆ, ಇದರಿಂದ ಒಂದು ಕುಟುಂಬವೇ ಉಳಿದಂತಾಗುತ್ತದೆ. ಇಂತಹ ಕಾರ್ಯಕ್ರಮಕ್ಕೆ ಮುಂದಾಗಿರುವ ರಕ್ತದಾನಿಗಳಿಗೆ ಒಳ್ಳೆಯದಾಗಲಿ. ಸಿವಿ ವೆಂಕಟರಾಯಪ್ಪನವರ 110ನೇ ಜನ್ಮ ಜಯಂತಿ ಅಂಗವಾಗಿ ಪ್ರತಿ ವರ್ಷ ದತ್ತಿಗಳ ಅಧ್ಯಕ್ಷರಾದ
ಕೆವಿ ನವೀನ್ ಕಿರಣ್ ರಕ್ತದಾನ ಶಿಬಿರ ಹಮ್ಮಿಕೊಂಡು ಪುಣ್ಯದ ಕೆಲಸ ಮಾಡ್ತಿದ್ದಾರೆ. ರಕ್ತದಾನಿಯಿಂದ ಇತರ ಜೀವಿಗಳನ್ನ ಕಾಪಾಡುವುದಲ್ಲದೆ ರಕ್ತದಾನ ಮಾಡುವುದರಿಂದ ಮನುಷ್ಯನ ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮ ಬೀರಲಿದೆ. ಪ್ರತಿಯೊಬ್ಬರೂ ತಪ್ಪದೆ ರಕ್ತದಾನ ಮಾಡಬೇಕು. ಅಮೂಲ್ಯ ಜೀವವನ್ನ ಉಳಿಸುವ ಮಹಾ ಕಾರ್ಯಕ್ಕೆ ಕೈ ಜೋಡಿಸಬೇಕು. ರಕ್ತದಾನ ನಮ್ಮೆಲ್ಲರ ಸಾಮಾಜಿಕ ಜವಾಬ್ದಾರಿ. ರಕ್ತದಾನ ಶಿಬಿರದಲ್ಲಿ ಯುವಕರು, ವಿದ್ಯಾರ್ಥಿಗಳು, ನಾಗರಿಕರು ರಕ್ತದಾನ ಮಾಡುವ ಮೂಲಕ ಜೀವ ಉಳಿಸುವ ಕೆಲಸಕ್ಕೆ ಕೈ ಜೋಡಿಸಬೇಕು ಎಂದು ತಿಳಿಸಿದರು. ವರದಿ ಸಲಾಹುದ್ದೀನ್, ಚಿಕ್ಕಬಳ್ಳಾಪುರ. ಎಲ್ಲರೂ ಕೂಡ ಬಂದು ಇದರಲ್ಲಿ ಭಾಗಿಯಾಗಿ ಇವತ್ತು ಕೃತಕ ರಕ್ತ ಇಲ್ಲ ನಮ್ಮಲ್ಲಿ. ಸೃಷ್ಟಿ ಮಾಡಲಿಕ್ಕೆ, ಉತ್ಪತ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಎಲ್ಲವನ್ನೂ ಸಾಧನೆ ಮಾಡಿದ್ದಾನೆ. ಉಪಗ್ರಹಕ್ಕೆ ಹೋಗಿ ಬರ್ತಾ ಇದ್ದಾನೆ. ಇವತ್ತು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಮೆಷಿನ್ ಟೂಲ್ ಲರ್ನಿಂಗ್ ಇದೆ. ಆದರೆ ರಕ್ತವನ್ನು ಉತ್ಪತ್ತಿ ಮಾಡಲಿಕ್ಕೆ ಇನ್ನೂ ಕೂಡ ಸಾಧ್ಯ ಆಗಿಲ್ಲ. ಹಾಗಾಗಿ ಜೀವವನ್ನು ಉಳಿಸ್ಬೇಕು ಅಂತಂದರೆ ರಕ್ತದಾನ ಒಂದೇ. ಇವತ್ತು ಅಮೃತಕ್ಕೆ ನಾವು ಏನು ಮಹತ್ವ ಕೊಡ್ತೇವೆ ಅದೇ ಮಹತ್ವ ರಕ್ತದಾನಕ್ಕಿದೆ. ಮತ್ತು ರಕ್ತದಾನ ಕೊಡೋದ್ರ ಮೂಲಕ ನಾನು ಯುವಕರಿಗೆ ಹೇಳುವಂಥದ್ದು, ಒಂದು ಜೀವವನ್ನು ಮತ್ತೊಂದು ಜೀವವನ್ನು ನೀವು ಉಳಿಸ್ತಾ ಇದ್ದೀರಿ, ಜೀವದಾನವನ್ನು ಮಾಡ್ತಾ ಇದ್ದೀರಿ. ಎರಡನೇದು, ನಿಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೇದು ಮಾಡ್ತೀರಿ. ರಕ್ತದಾನ ಕೊಡೋದ್ರ ಮೂಲಕ ನಿಮ್ಮಲ್ಲಿರ್ತಕ್ಕಂಥ ಅನಗತ್ಯ ಕೊಬ್ಬಿನ ಅಂಶ ಕಡಿಮೆ ಆಗ್ತದೆ. ರಕ್ತನಾಳಗಳು ಕೂಡ ಮತ್ತು ಹೃದಯಕ್ಕೆ ಸಂಬಂಧಿಸಿರುವಂಥ ಅನೇಕ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತದೆ. ಮಾಡೋದು ಭಾಳ ಒಳ್ಳೆಯದು. ಆದರೆ ಎಲ್ಲ ದಾನಕ್ಕಿಂತ ಶ್ರೇಷ್ಠವಾಗಿದ್ದು ರಕ್ತದಾನ. ಇದು ಪ್ರತಿಯೊಬ್ಬ ರೋಗಿಗಳಿಗೂ ಅನುಕೂಲ ಆಗ್ತಕ್ಕಂಥ ಸಮಸ್ಯೆ. ಅದರಿಂದ ಇದು ಬ್ಲಡ್ ಕ್ಯಾಂಪ್ ಈ ರೀತಿ ಮಾಡಿ ಸರ್ಕಾರಕ್ಕಾಗಲಿ ಇನ್ನೊಂದಕ್ಕಾಗಲಿ ಸಂಸ್ಥೆಗಳಿಗಾಗಲಿ ರಕ್ತ ಸಂಗ್ರಹಣೆ ಮಾಡಿಕೊಟ್ರೆ ಎಲ್ಲ ಆಸ್ಪತ್ರೆಗಳಿಗೂ ಅನುಕೂಲ ಆಗ್ತದೆ, ಪೇಷೆಂಟ್ಗಳಿಗೆ ಅನುಕೂಲ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಅದಕ್ಕೆ ಇದೇ ರೀತಿಯಲ್ಲಿ ಪ್ರತಿಯೊಬ್ಬರೂ ರಾಜಕಾರಣಿಗಳಾಗಲಿ ಇನ್ನೊಬ್ಬರಾಗಲಿ ಈ ಬ್ಲಡ್ ಕ್ಯಾಂಪ್ ಅಂತಕ್ಕಂಥದ್ದು ವರ್ಷಕ್ಕೆ ಒಂದ್ಸರಿ ಆದರೂ 2 ಸರಿ ಆದರೂ ಮಾಡಿ ತೋರಿಸ್ಬೇಕು. ಈ ರೀತಿ ಮಾಡಿದರೆ ಜನಕ್ಕೆ ಅನುಕೂಲ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಓಕೆ ಸರ್. ಕಳೆದ 2.5 ತಿಂಗಳಿಂದ ನಮ್ಮ 2 ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಸಿಬ್ಬಂದಿ ವರ್ಗದವರ ಶ್ರಮ ಇವತ್ತು ಫಲ ಆಗಿ ಬಂದಿದೆ. ಇವತ್ತು ರಕ್ತದಾನ ಎಷ್ಟು ಮಹತ್ವ ಪಡ್ಕೊಂಡಿದೆ ಇದರ ಬಗ್ಗೆ ಈಗ ಆಲ್ರೆಡಿ ಚಿಕ್ಕಬಳ್ಳಾಪುರ ಜನಕ್ಕೆ ಎಲ್ರಿಗೂ ಗೊತ್ತಿದೆ. ಇವತ್ತು ನಿಜವಾಗ್ಲೂ ಸಹ ಬೇರೆ ಎಲ್ಲ ಕಾರ್ಯಕ್ರಮಗಳಿಗೆ ಜನನ ಕರ್ಕೊಂಡ್ಬರೋದು ಬೇರೆ ಥರ, ಆದರೆ ರಕ್ತದಾನಕ್ಕೆ ಜನ ಬರ್ತಾ ಇದ್ದಾರಲ್ವ, ಅದು ಸ್ವಯಂ ಪ್ರೇರಿತರಾಗಿ ಬರ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಸಮಯ ಹತ್ರ 1 ಗಂಟೆ ಆಗ್ತಾ ಬಂದಿದೆ. 1200ರ ಗಡಿಯನ್ನು ನಾವು ಈಗ ಆಲ್ರೆಡಿ ದಾಟಿದ್ದೇವೆ. ಸಂಜೆ ಒಳಗಡೆ ಕನಿಷ್ಠ 5000 ಯೂನಿಟ್ಗಳನ್ನು ದಾಟ್ತೇವೆ ಅಂತಕ್ಕಂಥ ತುಂಬ ವಿಶ್ವಾಸವನ್ನು ವ್ಯಕ್ತಪಡಿಸ್ತೇನೆ. ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಾದಂಥ ಕೇಶವ ರೆಡ್ಡಿ ಅಣ್ಣವರು ಮತ್ತು ಸಂಸದರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಸಂಜೆ ಒಳಗಡೆ ಆಗಮಿಸ್ತೀನಿ ಅಂತ ನನಗೆ ಈಗ ತಾನೇ ಸುದ್ದಿ ತಿಳಿದಾನ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ದಾನಿ ಇವತ್ತು ನಾವು ಎಷ್ಟೇ ಮನವಿ ಮಾಡ್ಬೋದು, ಎಷ್ಟೇ ಜಾಗೃತಿ ಮೂಡಿಸ್ಬೋದು, ಇಲ್ಲಿ ಬಂದು ರಕ್ತದಾನ ಮಾಡಿರ್ತಕ್ಕಂಥದ್ದು ಇವತ್ತು ಆ ದಾನಿಗಳು ಇವತ್ತು ನಿಜವಾಗ್ಲೂ ಸಹ ನಾವು ಮೆಚ್ಚಲೇಬೇಕಾಗ್ತದೆ. ಆ ರಕ್ತದಾನಕ್ಕೆ ಬಂದಿರತಕ್ಕಂಥದ್ದು ಇದರ ಎಲ್ಲ ಸಂಪೂರ್ಣ ಕ್ರೆಡಿಟ್ ಯಾರಿಗಾದರೂ ಸೇರುತ್ತೆ ಅಂತಂದರೆ ಚಿಕ್ಕಬಳ್ಳಾಪುರದ ಜನತೆಗೆ. ಇವತ್ತು ನಾವೇನೇ ಮನವಿ ಮಾಡಿದ್ರು ಸಹ ಅದಕ್ಕೆ ಸ್ಪಂದಿಸಿ ಬಂದು ಇಂಥದ್ದೊಂದು ಯಾವುದೇ ರೀತಿಯಾದಂಥ ಭೇದ ಭಾವ ಇಲ್ಲದೆ, ಜಾತಿ ಇಲ್ಲ, ಮತ ಇಲ್ಲ, ಪಕ್ಷ ಇಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ, ಯಾವುದೂ ಇಲ್ಲದೆ ಎಲ್ಲರೂ ಭಾಗವಹಿಸಿ ಇವತ್ತು ಈ ರಕ್ತದಾನವನ್ನು ಯಶಸ್ವಿ ಮಾಡ್ತಾ ಇದ್ದಾರೆ. ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ, ಕಳೆದ ಬಾರಿ ಒಂದಷ್ಟು ಜನ ನಾವು ಕಾಗಬೇಕಾಯಿತು, 2 ಗಂಟೆ ರಕ್ತದಾನ ಮಾಡಿದಂತಹ ಪ್ರತಿಯೊಬ್ಬರಿಗೂ ಸಹ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತೀನಿ. ಇದಾಗಿತ್ತು ಇದರಿಂದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NK TV4, ಇದು ನಿರಂತರ ಕಾರ್ಯಕ್ರಮ.